ಕಥೆಗಳ ಮುಖಾಂತರ ಆ ಒಂದು ನಾಮಕ್ಕೆ ಕೂಡ ನಾವು ಅರ್ಥವನ್ನ ತಿಳ್ಕೊಂಡಿದ್ವಿ. ಇನ್ನ ಇವತ್ತು ನಾವು ಗೋವಿಂದ ಅನ್ನುವಂತಹ ಒಂದು ನಾಮದ ಬಗ್ಗೆ ಅರ್ಥೈಸ್ಕೊಬೇಕು. ಮೊದಲಿಗೆ ಆ ನಾಮದ ಅರ್ಥ ಏನು, ಶಂಕರ ಭಗವತ್ಪಾದರು ಈ ಒಂದು ನಾಮಕ್ಕೆ ಏನು ವ್ಯಾಖ್ಯಾನವನ್ನ ಕೊಡ್ತಾರೆ ಅನ್ನೋದನ್ನ ಮೊದಲಿಗೆ ನೋಡೋಣ. ನಂತರದಲ್ಲಿ ಪ್ರತಿಯೊಂದು ನಾಮಕ್ಕೆ ಯಥಾ ರೀತಿ ಒಂದು ಕಥೆಯ ಮುಖಾಂತರ ನಾವು ಆ ನಾಮವನ್ನು ಅರ್ಥೈಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ನನ್ನ ಧ್ವನಿ ಕೇಳಿಸ್ತಾ ಇದೆ ಅಲ್ವಾ ಎಲ್ಲರಿಗೂ ಕೂಡ? ಹಾ ಮಹೋದಯ, ಕೇಳಿಸ್ತಾ ಇದೆ. ನನ್ನ ಧ್ವನಿ ಹೇಮಾ ಬಗಿನಷ್ಟು ಉಚ್ಚವಾಗಿ ಇಲ್ಲದೆ ಇರ್ಬೋದು, ಆದ್ರೆ ಪ್ರಯತ್ನ ಅಂತೂ ಖಂಡಿತ ಮಾಡ್ತೀನಿ. ಗೋವಿಂದ ಅಂತಂದ್ರೆ ಗೋವುಗಳ ರಕ್ಷಕ ಅನ್ನುವಂತಹ ಅರ್ಥ ಬರುತ್ತೆ. ಸಾಮಾನ್ಯವಾಗಿ ಗೋವಿಂದ ಅನ್ನುವಂಥದ್ದು ವಿಷ್ಣು ಸಹಸ್ರನಾಮದಲ್ಲಿ 4 ಬಾರಿ ಇದೊಂದು ನಾಮ ಬರ್ತಾ ಹೋಗುತ್ತೆ. ಸಂಸ್ಕೃತದ ಒಂದು ವಿಶೇಷತೆ ಏನು ಅಂತ ಅಂದ್ರೆ, ಒಂದು ಪದಕ್ಕೆ 10ರಿಂದ ಇನ್ನೂ ಜಾಸ್ತಿ, ಅಂದ್ರೆ ಅಮರಕೋಶ ಅಂತ ನಾವು ತಗೊಂಡಾಗ 10ರಿಂದ ಇನ್ನೂ ಜಾಸ್ತಿ ಅದಕ್ಕೆ ಅರ್ಥಗಳು ಕೊಡ್ತಾ ಹೋಗುತ್ತೆ. ಇಲ್ಲಿ ಗೋ ಅಂತ ಅಂದ್ರೆ ನಾವು ಹಸು ಅನ್ನುವಂತಹ ಒಂದು ಅರ್ಥವನ್ನೇ ತೆಗೆದುಕೊಳ್ದಲೆ ಭೂಮಿ ಅಥವಾ ಮಾತು ಅಥವಾ ವೇದ ಅನ್ನುವಂತ ಬಹಳಷ್ಟು ಅರ್ಥಗಳು ನಮ್ಗೆ ಗೋ ಅನ್ನುವಂತಹ ಒಂದೇ ಒಂದು ಪದಕ್ಕೆ ನಮ್ಗೆ ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿ ಶಂಕರ ಭಗವತ್ಪಾದರು ಕೂಡ ಅದೇ ಒಂದು ಅರ್ಥವನ್ನ ಇಟ್ಕೊಂಡು ಹೇಳ್ತಾ ಇದ್ದಾರೆ. ಇಲ್ಲಿ ಗೋ ಅಂತ ಅಂದ್ರೆ ವೇದಗಳು, ಅದ್ರ ಜೊತೆ ಹಸು ಅಥವಾ ನಾವು ಆಡುವಂತಹ ಮಾತು ಅನ್ನುವಂತಹ ರೀತಿ ನಾವು ಅರ್ಥೈಸ್ಕೊಳ್ಬಹುದು ಅಂತ. ತಮ್ಮ ಮೊದಲನೇ ವ್ಯಾಖ್ಯಾನದಲ್ಲಿ ಶಂಕರ ಭಗವತ್ಪಾದರು ಈ ರೀತಿ ಹೇಳ್ತಾರೆ: ಗಾವಾಂ ವಿಂದಹ ಗೋವಿಂದಹ. ಗಾವಾಂ ಅಂತ ಅಂದ್ರೆ ಒಂದು ಹೊಗಳಿಕೆ ಅನ್ನುವಂತ ಅರ್ಥನೂ ಕೂಡ ಬರುತ್ತೆ. ವಿಂದಹ ಅಂತ ಅಂದ್ರೆ ಸ್ವೀಕರಿಸುವವನು ಅನ್ನುವಂಥ ಅರ್ಥ ಬರುತ್ತೆ. ಯಾರು ಹೊಗಳಿಕೆಯನ್ನ ಸ್ವೀಕರಿಸ್ತಾನೋ ಅವನೇ ಗೋವಿಂದ ಅಂತ. ನಾವೆಲ್ಲರೂ ಗೋವಿಂದನ್ ಹೇಳಿ ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ಅಂದ್ರೆ ಕೊನೆಯ ಒಂದು ಕಾರ್ಯಕ್ರಮದಲ್ಲಿ ಒಂದು ಗೋವಿಂದ ಅಂತ ಹೇಳಿ ಅದನ್ನ ಸಮಾಪ್ತಿ ಮಾಡ್ಬೇಕು ಅನ್ನೋದು ಸಾಮಾನ್ಯವಾಗಿ ನಮ್ಮ ರೂಢಿಯಲ್ಲೂ ಕೂಡ ಇದೆ. ಅಂದ್ರೆ ಆ ಭಗವಂತನಿಗೆ ಹೊಗಳಿಕೆಯನ್ನ ಹೇಳಿ, ಆ ಭಗವಂತನಿಗೆ ಸಮರ್ಪಣೆಯನ್ನ ಮಾಡಿ. ಗಾವಾಂ ವಿಂದಹ ಗೋವಿಂದಹ. ಗಾವಾಂ ಅಂತಂದ್ರೆ ಹೊಗಳಿಕೆ, ವಿಂದಹ ಅಂತಂದ್ರೆ ಸ್ವೀಕರಿಸುವವನು. ಭಕ್ತರು ಹೇಳುವಂತಹ ಎಲ್ಲಾ ಕೀರ್ತನೆಗಳನ್ನ, ಪಾರಾಯಣಗಳನ್ನ ಎಲ್ಲವನ್ನೂ ಕೂಡ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಅದಕ್ಕೋಸ್ಕರ ಅವನಿಗೆ ಗೋವಿಂದಹ ಅನ್ನುವಂತಹ ಒಂದು ಅರ್ಥದಲ್ಲಿ ಕರೀತಾನೆ ಅನ್ನೋದು. ಆಚಾರ್ಯ ಶಂಕರರು ಇನ್ನೊಂದು ವ್ಯಾಖ್ಯಾನವನ್ನು ಕೂಡ ಕೊಡ್ತಾರೆ. ಗಾಂ ಅವಿಂದತ್ ಅಂತ ಅಂದ್ರೆ ಸಾಗರದ ಆಳದಿಂದ ಭೂಮಿಯನ್ನ ಹೊರಗಡೆ ತಗೊಂಬಂದ, ಅದಕ್ಕೋಸ್ಕರ ಅವನಿಗೆ ಗೋವಿಂದ. ಅಂದ್ರೆ ಗೋ ಅಂತಂದ್ರೆ ಭೂಮಿ ಅಂತ. ಭೂಮಿ ಹೇಗೆ ಸಮುದ್ರದಲ್ಲಿ ಇದ್ದಾಗ ವರಾಹ ರೂಪದಲ್ಲಿ ಹೇಗೆ ಭೂಮಿಯನ್ನ ರಕ್ಷಣೆ ಮಾಡಿದ ಪರಮಾತ್ಮ, ಆ ಒಂದು ನಿಟ್ಟಿನಲ್ಲಿ ಮಹಾಭಾರತದ ಶಾಂತಿ ಪರ್ವದಲ್ಲಿ ಬರುವಂತಹ ಒಂದು ಮಾತಿದು. ಗಾಂ ಅವಿಂದತ್ ಅಂದ್ರೆ ಭೂಮಿಯನ್ನ ರಕ್ಷಿಸಿದವನು ಅನ್ನುವಂಥ ಅರ್ಥ ಬರುತ್ತೆ. ಸೊ ಇದು ಗೋವಿಂದ ಅಂತ ನಾಮದ ಒಂದು ಅರ್ಥ. ಆದ್ರೆ ಇನ್ನು ಮುಂದಿನ ನಾಮ ಗೋವಿದಾಂಪತಿ ಅಂತ ಇದೆ. ಎರಡೂ ನಾಮಕ್ಕೂ ಕೂಡ ನಾನು ಒಂದೇ ಕಥೆಯನ್ನ ಹೇಳಿ ಇವತ್ತು ಅದರ ಅರ್ಥವನ್ನ ಹೇಳ್ತಾ ಹೋಗ್ತೀನಿ. ಇಲ್ಲಿ ಗೋವಿದಾಂಪತಿ ಅಂತಂದ್ರೆ ಆಗ್ಲೇ ಹೇಳಿದಾಗೆ ಗೋವಿಂದ ಅಂದ್ರೆ ವೇದಗಳು ಅನ್ನುವಂತಹ ಒಂದು ಅರ್ಥ ಕೂಡ ಬರುತ್ತೆ ಅಂತ ಹೇಳಿದೆ. ಅಂದ್ರೆ ವೇದಗಳನ್ನ ಯಾರು ಬಲ್ಲಿರ್ತಾರೆ ಅಥವಾ ವೇದಗಳನ್ನ ಯಾರು ತಿಳ್ಕೊಂಡಿರ್ತಾರೆ ಅವರ ಒಂದು ರಕ್ಷಣೆಯನ್ನ ಮಾಡುವವನು ಅಂತ. ಅಂದ್ರೆ ವೇದಗಳನ್ನ ಯಾರು ಚೆನ್ನಾಗಿ ಕರಗತ ಮಾಡ್ಕೊಂಡಿರ್ತಾರೆ ಅವರನ್ನ ರಕ್ಷಣೆ ಅಥವಾ ಅವನಿಗೆ ಪತಿಯಾಗಿರೋನು ಗೋವಿಂದ. ಅದಕ್ಕೆ ಅವನಿಗೆ ಗೋವಿದಾಂಪತಿ ಅಂತ ಒಂದು ನಾಮದಲ್ಲಿ ನಾವು ಕರಿತಾ ಹೋಗ್ತೀವಿ ಅನ್ನೋದನ್ನ ನಾವು ತಿಳ್ಕೊಬಹುದು. ಇಲ್ಲೂ ಕೂಡ ಗೋವಿಂದ ಅನ್ನುವಂತಹ ಏನು ನಾಮವನ್ನ ನಾನು ಅವಾಗ್ಲೇ ಹೇಳಿದೆ ಅದು ಬದಲಾಗೋದಿಲ್ಲ. ಅದರ ಪತಿ ಅಂದ್ರೆ ವೇದಗಳ ಪತಿ, ವೇದವನ್ನ ಯಾರು ಅರ್ಥ ಮಾಡ್ಕೊಂಡಿರ್ತಾರೆ ಅಥವಾ ವೇದಗಳನ್ನ ಯಾರು ಆರಾಧನೆ ಮಾಡ್ತಾರೆ ಅದು ತಿಳ್ಕೊಂತಾರೆ ಅವರ ರಕ್ಷಣೆಗಾಗಿ ಅವನು ಸದಾ ನಿಲ್ತಾನೆ ಅನ್ನುವಂತಹ ಒಂದು ಅರ್ಥದಲ್ಲಿ ನಾವು ಗೋವಿದಾಂಪತಿ ಅನ್ನುವಂತಹ ಒಂದು ನಾಮವನ್ನ ಅರ್ಥೈಸ್ಕೊಬಹುದು. ಒಂದು ಕಥೆಯ ಮುಖಾಂತರ ಈ ಒಂದು ನಾಮವನ್ನ ನಾವು ಅರ್ಥೈಸ್ಕೊಂಡ್ರೆ ಒಂದು ಬಹಳ ಚೆನ್ನಾಗಿರುವಂತಹ ಏಕನಾಥರ ಒಂದು ಕಥೆ ಇದೆ. ಮಹಾರಾಷ್ಟ್ರದ ದಲ್ಲಿ ಒಬ್ಬ ದೊಡ್ಡ ಸಂತ ಇದ್ರು, ಏಕನಾಥರು ಅಂತ. ತುಂಬಾ ಪ್ರಸಿದ್ಧರು ಕೂಡ. ಈಗಲೂ ಕೂಡ ನಾವು ಗೂಗಲ್ ಅಲ್ಲಿ ಬೇರೆ ಕಡೆ ನಾವು ಹುಡುಕ್ತಾ ಹೋದಾಗ ನಮ್ಗೆ ಅವರ ಒಂದು ಜೀವನ ಚರಿತ್ರೆ ಅಥವಾ ಅವರ ಹೇಳಿದಂತಹ ಮಾತುಗಳು ಎಲ್ಲವೂ ಕೂಡ ನಮ್ಗೆ ಲಭ್ಯ ಆಗ್ತಾ ಹೋಗುತ್ತೆ. ಸೊ ಆ ಏಕನಾಥರ ಒಂದು ಹೇಗೆ ಒಬ್ಬ ಶಿಷ್ಯನನ್ನ ಅಥವಾ ಒಬ್ಬ ಸಂತನಾಗಿ ಅವರು ಯಾವ ರೀತಿ ಒಂದು ಪವಾಡವನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದು ಕಥೆ ಇದೆ. ಆ ಕಥೆಯನ್ನ ನಾವು ಇವತ್ತೆಲ್ಲರೂ ಕೂಡ ತಿಳ್ಕೊಳ್ಳೋಣ. ಏಕನಾಥರು ಒಬ್ರು ಸಂತ ಅಂತ ನಾನು ಆಗ್ಲೇ ಹೇಳಿದೆ. ಅವರು ಹೀಗೆ ಒಬ್ಬ ಸಂಸಾರಿ ಅಥವಾ ಯಾರೋ ಒಬ್ಬ ಇರ್ತಾನ, ಒಂದ್ ದಿವಸ ಸಂತನನ್ನ ಹೋಗಿ ಭೇಟಿ ಮಾಡ್ತಾನೆ, ಅಂದ್ರೆ ಏಕನಾಥನನ್ನ ಹೋಗಿ ಭೇಟಿ ಮಾಡ್ತಾನೆ.
ಭೇಟಿ ಮಾಡ್ಬಿಟ್ಟು ಅವನೊಂದು ಪ್ರಶ್ನೆಯನ್ನ ಕೇಳ್ತಾನೆ. ನಾನು ಈ ಜಗತ್ನಲ್ಲಿ ಅಥವಾ ಈ ಸೃಷ್ಟಿಯಲ್ಲಿ ಹೇಗಿರ್ಬೇಕು? ಅಥವಾ ನನ್ನ ಸಂಸಾರಿಯಾಗಿ ನಾನು ಹೇಗಿರ್ಬೇಕು? ನನ್ನ ಹಣೆಬರಹ ಹೇಗಿದೆ? ಅಂದ್ರೆ ನಾನ್ ಮುಂದೆ ಏನಾಗ್ತೀನಿ? ಸಾಮಾನ್ಯವಾಗಿ ಎಲ್ಲರೂ ಕೂಡ ಒಂದು ಕುತೂಹಲ ಇರುತ್ತಲ್ಲ. ನಾನ್ ಮುಂದೆ ಏನಾಗ್ತೀನಿ? ಅಥವಾ ನನ್ನ ಭವಿಷ್ಯ ಹೇಗಿದೆ? ಅದೆಲ್ಲ ಕೂಡ ಸಾಮಾನ್ಯವಾಗಿ ನಾವು ಸಂತರನ್ನ, ಸನ್ಯಾಸಿಗಳನ್ನ ಹೋಗಿ ಕೇಳ್ತೀವಿ. ಅದೇ ರೀತಿ ಈತನು ಕೂಡ ಹೋಗ್ಬಿಟ್ಟು ನನ್ನ ಹಣೆಬರಹ ಹೇಗಿದೆ? ಸ್ವಲ್ಪ ನೋಡಿ ಹೇಳ್ತೀರಾ? ಅಂತ ಏಕನಾಥನ್ನ ಹೋಗಿ ಕೇಳ್ತಾನಂತೆ. ಅದಕ್ಕೆ ಅವರಿದ್ದವ್ರು, ಆಯ್ತಪ್ಪ ಸ್ವಲ್ಪ ಮುಂದ್ಗಡೆ ಬಾ, ನಿನ್ನ ಹಣೆಯನ್ನ ನಾನು ದೃಷ್ಟಿ ಪಟ್ಟಿ ನೋಡ್ತೀನಿ, ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ರಂತೆ ಏಕನಾಥರು ಕೂಡ. ಯಾರೋ ಒಬ್ರು ಅನ್ಮ್ಯೂಟ್ ಮಾಡ್ಕೊಂಡಿಲ್ಲ. ಯಾರು ಅಂತ ಗೊತ್ತಿಲ್ಲ. ಆ ಗೌರೀಶ್ ಓಕೆ. ನಾನೇ ಅನ್ಮ್ಯೂಟ್ ಮಾಡಿದೆ. ಸೊ ಸ್ವಲ್ಪ ಸಮೀಪ ಬಾ, ನಿನ್ನ ಹಣೆಯನ್ನ ನೋಡಿ ನಾನು ನಿನ್ನ ಹಣೆ ಬರವನ್ನ ಹೇಳ್ತೀನಿ ಅಂತ ಆ ಸಂತರು ಹೇಳ್ತಾರಂತೆ. ಹಾಗೆ ಕೂಡ ಅವನು ತನ್ನ ಹಣೆಯನ್ನ ತೋರಿಸ್ತಾನಂತೆ. ಹಣೆಯನ್ನ ತೋರಿಸಿದ ತಕ್ಷಣ ಏಕನಾಥರು ಹೇಳ್ತಾರಂತೆ, ನೋಡಪ್ಪ ನಿನ್ನ ಹಣೆ ಬರವನ್ನ ನೋಡಿ ತಿಳ್ಕೊಂಡೆ. ಇನ್ನು 7 ದಿನಗಳಲ್ಲಿ ನೀನು ಸಾಯ್ತೀಯಾ? ಇದು ನಿನ್ನ ಹಣೆ ಬರಹ ಅಂತ ಸಂತ ಏಕನಾಥರು ಹೇಳ್ತಾರಂತೆ. ಇವನಿಗೆ ಒಂಥರ ದಿಗ್ಭ್ರಮೆ ಆಗೋಗುತ್ತಂತೆ. ಏನೋ ಸಂತರ ದರ್ಶನ ಮಾಡ್ಬೇಕು ಅಥವಾ ಸಂತರನ್ನ ನೋಡ್ಬೇಕು ಅಂತ ಬಂದೆ. ಆದ್ರೆ ಇನ್ 7 ದಿನಗಳಲ್ಲಿ ನಾನು ಸತ್ತೋಗ್ತೀನಾ? ಇದು ನನ್ನ ಹಣೆ ಬರಹ ಇದ್ಯಾ? ಯಾಕೆಂದ್ರೆ ಅವ್ರು ತುಂಬಾ ಪವಾಡ ಪುರುಷರು, ತುಂಬಾ ಸಂತರು, ಜ್ಞಾನಿಗಳು, ತುಂಬಾ ಹೆಸರು ಮಾಡಿದ್ದಾರೆ ಅನ್ನೋದು ಇವನಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಅಂದ್ರೆ ಇವ್ರು ಹೇಳೋದೆಲ್ಲವೂ ಕೂಡ ಸತ್ಯನೇ ಅನ್ನೋದನ್ನ ಬಹಳ ಚೆನ್ನಾಗಿ ಇವನು ಅರ್ಥ ಮಾಡ್ಕೊಂಡಿದ್ದ. ಹಾಗೆ ಅವ್ರು ಹೇಳಿದ್ದನ್ನು ಕೂಡ ನಿಜ ಅಂತ ಅನ್ಕೊಂಡು ಅವನು ನಂಬ್ದ. ಕಡೆಗೆ ಮತ್ತೆ ಸಂತರನ್ನ ಬಿಟ್ಟು ಮನೆಗೆ ಹೋದ. ಮನೆಗೆ ಹೋಗಿ ಸ್ವಲ್ಪ ಆಲೋಚನೆಯನ್ನ ಮಾಡ್ದ. ನನಗಿರೋದೇ ಇನ್ನ ಆಯುಷು 7 ದಿನಗಳು. ಈ 7 ದಿನದಲ್ಲಿ ನಾನು ಏನೇನೆಲ್ಲ ಮಾಡ್ಬೋದು ಅಂತ ಒಂದ್ ಸ್ವಲ್ಪ ಆಲೋಚನೆ ಬಂತು ಅವನಿಗೆ. ಅವನು ಆಲೋಚನೆ ಮಾಡಿದಾಗ ಅನ್ಕೊಂಡ, ನಾನು ಯಾರ್ಯಾರಿಗೆ ಏನಾದ್ರು ಮೋಸ ಮಾಡಿರ್ತೀನಿ. ಸಾಮಾನ್ಯವಾಗಿ ನಾವು ಜೀವನ ಅಂದಾಗ ಬಹಳಷ್ಟು ಜನರುಗಳ ಜೊತೆ ಒಡನಾಟದಲ್ಲಿ ಇರ್ತೀವಿ, ವ್ಯವಹಾರ ಮಾಡಿರ್ತೀವಿ, ಸುಳ್ಳು ಹೇಳಿರ್ತೀವಿ, ಅಥವಾ ಮನಸ್ಸಿಗೆ ನೋವನ್ನು ಉಂಟು ಮಾಡಿರ್ತೀವಿ. ಇವೆಲ್ಲವೂ ಕೂಡ ನಮ್ಗೆ ಕೊನೆಗಾಲದಲ್ಲಿ ಅದು ಮರುಕಳಿಸತ್ತೆ. ಅಂದ್ರೆ ಸಾಮಾನ್ಯವಾಗಿ ನೀವು ಪೇಷಂಟ್ ಗಳನ್ನ ಹಾಸ್ಪಿಟಲ್ ಇದ್ದಾಗ ನೋಡಿ, ಅವ್ರಿಗೇನೋ ಒಂದು ವೈರಾಗ್ಯ ಪ್ರಾಪ್ತಿ ಆಗ್ಬಿಟ್ಟಿರುತ್ತೆ. ಅಂದ್ರೆ ನಾನ್ ಮಾಡಿದ್ದೆಲ್ಲವೂ ಕೂಡ ತಪ್ಪಾಗ್ಬಿಟ್ಟಿದೆ, ಅದನ್ನ ಸರಿ ಮಾಡ್ಕೊಳ್ಳುವಂತಹ ಒಂದು ಚಾನ್ಸ್ ನಮ್ಗೆ ದೇವ್ರು ಕೊಡ್ಬೇಕು. ಅಂದ್ರೆ ಈ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗ್ಬೇಕು ನಾನು, ಮತ್ತೆ ನಾನು ಬದುಕಬೇಕು ಅನ್ನುವಂತಹ ಒಂದು ಆಶಾಭಾವನೆಯಲ್ಲಿ ಅವ್ರು ಸದಾ ಇರ್ತಾರೆ. ಸೊ ಅದೇ ರೀತಿಯಲ್ಲಿ ಇವನು ಕೂಡ ಇನ್ನು 7 ದಿನಗಳ ನನ್ನ ಜೀವನದಲ್ಲಿ ಇರುವಂತದ್ದು. ನಾನು ಯಾರ್ಯಾರಿಗೆ ಏನೇನ್ ಮೋಸ ಮಾಡಿದ್ದೀನೋ, ಯಾರ್ಯಾರಿಗೆ ಸುಳ್ಳು ಹೇಳಿದ್ದೀನೋ, ಯಾರ್ಯಾರಿಗೆ ನಾನು ಏನಾದ್ರೂ ಆ ಆ ನನ್ನ ಮಾತುಗಳಿಂದ ಮನಸ್ಸಿಗೆ ನೋವು ಮಾಡಿದ್ದೀನೋ, ಎಲ್ಲರ ಹತ್ರನೂ ಹೋಗಿ ಕ್ಷಮೆ ಕೇಳ್ಬೇಕು ಅಂತ ಅಂದ್ಬಿಟ್ಟು ಅವನೇನ್ ಮಾಡ್ತಾನೆ, ಅದೇ ದಿನದಿಂದ ಎಲ್ಲರ ಹತ್ರ ಹೋಗ್ತಾನೆ. ಯಾರಿಗೇನಾದ್ರು ಮೋಸ ಮಾಡಿದ್ರೆ, ದುಡ್ಡು ಕೊಡ್ಬೇಕಾಗಿದೆ, ಸಾಲ ಕೊಡ್ಬೇಕಾದ್ರೆ ಎಲ್ಲರನ್ನೂ ಕೂಡ ತೀರಿಸ್ತಾನೆ. ಬಹಳ ಒಳ್ಳೆ ಮಾತುಗಳಿಂದ ಎಲ್ಲಾನು ಕೂಡ ಮಾತಾಡ್ತಾನೆ. ಅವ್ರಿಗೆ ಏನೇನು ಜವಾಬ್ದಾರಿಗಳಿತ್ತು ಎಲ್ಲವನ್ನೂ ಕೂಡ ಆ ಹೆಂಡತಿ ಮಕ್ಕಳಿಗೆ ಅದನ್ನ ಟ್ರಾನ್ಸ್ಫರ್ ಮಾಡಬಾರ್ದು ಅಥವಾ ಲೋನ್ ಮಾಡುವಂತ ಎಲ್ಲವನ್ನೂ ಕೂಡ ಕ್ಲಿಯರ್ ಮಾಡ್ಕೊಂಡ್ಬಿಡ್ತಾನೆ. ಯಾರ ಹತ್ರ ಜಗಳ ಆಡಿರ್ತಾನೋ ಹತ್ರ ಹೋಗಿ ಕ್ಷಮೆ ಕೇಳ್ತಾನೆ. ನಾನು ಏನಾದ್ರು ನಿಮ್ ಮನಸ್ಸಿಗೆ ನೋವು ಮಾಡಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ. ಅವನಲ್ಲಿ ಹುಟ್ಟದಾಲಿಂದ ಅವನು ಏನೇನು ತಪ್ಪುಗಳನ್ನ ಮಾಡಿದ್ದ, ಎಲ್ಲಾ ತಪ್ಪುಗಳನ್ನ ಹೋಗಿ ಆ ಪರಿಹಾರ ಮಾಡ್ಕೊಂಡ್ಬಿಡ್ತಾನೆ. ಅಂದ್ರೆ ಇದ್ದಂತಹ ಒಂದು ಭಾರವನ್ನ ಇಳಿಸ್ಕೊಂಡ್ಬಿಡ್ತಾನೆ ಎಲ್ಲರನ್ನೂ ಕೂಡ. ಅದಾಗಿ 6 ದಿನಗಳು ಅದೇ ರೀತಿ ಆಗೋಗುತ್ತೆ. 6 ದಿನಗಳಾದ್ಮೇಲೆ ಮತ್ತೆ ಮನೆಗ್ ಬರ್ತಾನೆ. ಹೆಂಡತಿ ಮಕ್ಳ ಹತ್ರ ಹೇಳ್ತಾನೆ, ಈ ತರ ಸಂತ ಏಕನಾಥರನ್ನ ನಾನು ಹೋಗಿ ಭೇಟಿ ಮಾಡ್ದೆ. ಅವ್ರು ಹೇಳಿದ್ರು ಇನ್ನು 7 ದಿನಗಳು ನಿನ್ನ ಆಯುಷ್ ಇರೋದು ಅಂತ. ಇಟ್ಸ್ ಆಲ್ರೆಡಿ 6 ದಿನಗಳು ಮುಗ್ದು ಹೋಗಿದೆ. ನಾನು ಒಂದು ದಿನ ಮತ್ತೆ ಸಂತರನ್ನ ಭೇಟಿ ಮಾಡಿ ಅಲ್ಲೇ ನನ್ನ ಪ್ರಾಣವನ್ನ ಬಿಡ್ತೀನಿ ಅಂತ ಅಂದ್ಬಿಟ್ಟು ಎಲ್ಲಾ ಹಣ, ಆಸ್ತಿ ಎಲ್ಲವನ್ನೂ ಕೂಡ ಜವಾಬ್ದಾರಿಗಳನ್ನೆಲ್ಲರನ್ನೂ ಕೂಡ ಹೆಂಡತಿ ಮಕ್ಕಳಿಗೆ ಕೊಟ್ಟು ಇನ್ನೇನು ಕೊನೆಯ ದಿನ ಏನಿರುತ್ತೆ ಅದು ಆ ದಿನ ಮತ್ತೆ ಸಂತರನ್ನ ಭೇಟಿ ಆಗೋದಕ್ಕೆ ಅಂತ ಏಕನಾಥರ ಹತ್ರ ಮತ್ತೆ ಬರ್ತಾರೆ. ಬಂದಾಗ ಸಂತರು ಕೇಳ್ತಾರೆ, ಏನೇನ್ ಮಾಡ್ದಪ್ಪ ನೀನು 7 ದಿನಗಳಲ್ಲಿ ಏನೇನ್ ಮಾಡ್ದೆ? ನೀನು ಇಲ್ಲಿಂದ ಹೋದಾದ್ಮೇಲೆ ಏನೇನ್ ಮಾಡ್ದೆ ಅಂತ. ಅವ್ರೆಲ್ಲವನ್ನು ಕೂಡ ವಿಸ್ತಾರವಾಗಿ ಹೇಳ್ತಾನೆ. ನನ್ನಲ್ಲಿದ್ದಂತಹ ಏನು ಆಂಕ್ಸೈಟಿ ಇತ್ತು, ವ್ಯಾಮೋಹ ಇತ್ತು, ಆಕಾಂಕ್ಷೆ ಇತ್ತು, ಅಹಂಕಾರ ಇತ್ತು, ಕ್ರೋಧ ಇತ್ತು, ಎಲ್ಲವನ್ನೂ ಕೂಡ ನಾನು ತೊಳ್ಕೊಂಡ್ಬಿಟ್ಟೆ. ಇವಾಗ ನಾನು ನಿರಾಳನಾಗಿದ್ದೀನಿ. ತುಂಬಾ ನನ್ಗೊಂಥರ ತುಂಬಾ ರಿಲ್ಯಾಕ್ಸ್ಡ್ ಅನ್ನೋ ತರ ಫೀಲ್ ಆಗ್ತಿದೆ. ತುಂಬಾ ಹಗುರ ಆಗ್ತಾ ಇದೆ ನನ್ಗೆ. ನನ್ನಲ್ಲಿದ್ದಂತಹ ಏನು ಏನು ಒತ್ತಡಗಳೆಲ್ಲ ಇತ್ತಲ್ಲ, ಎಲ್ಲಾ ಒತ್ತಡಗಳಿಗೂ ಕೂಡ ನನಗೆ ಇವಾಗ ಒಂಥರ ಫುಲ್ ಸ್ಟಾಪ್ ಬಂದಂಗೆ ಆಗ್ಬಿಟ್ಟಿದೆ. ಎಲ್ಲನೂ ಕೂಡ ನಾನು ಟ್ರಾನ್ಸ್ಫರ್ ಮಾಡಿದ್ ಬಹಳ ಹಗುರ ಅನಿಸ್ತಾ ಇದೆ. ಸಾಯೋದಕ್ಕೆ ಸಿದ್ಧನಾಗಿ ಬಂದಿದ್ದೀನಿ ನಾನು. ಖಾಲಿಯಾಗಿದೆ ಮನಸ್ಸು ಅಂತ. ಅದಕ್ಕೆ ಸಂತರು ಹೇಳ್ತಾರಂತೆ, ಅಲ್ಲಪ್ಪ 7 ದಿನಗಳು ನಿನಗೆ ಟೈಮ್ ಅಂತ ಇತ್ತು. ನಿನ್ ಜೀವನ ಮಾಡೋದಕ್ಕೆ 7 ದಿನಗಳು ಅಂತ ಕೊಟ್ಟಿದ್ದೆ. ಆ ಇದ್ದಂತಹ 7 ದಿನಗಳಲ್ಲಿ 6 ದಿನಗಳಲ್ಲಿ ಪೂರ್ತಿನೂ ಬರೀ ಜವಾಬ್ದಾರಿಯಲ್ಲೇ ಮುಗಿಸ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲ. ಏನಾದ್ರೂ ನೀನು ಭಗವಂತನ ಧ್ಯಾನ ಏನಾದ್ರು ಮಾಡ್ದ್ಯಾ ನೀನು? ನಿನಗೆ 7 ದಿನಗಳ ಪ್ರತಿಯೊಂದು ಕ್ಷಣವೂ ಕೂಡ ನಮಗೆ ಭಗವಂತನ ಧ್ಯಾನ ಮಾಡೋಕೆ ಸಿಕ್ಕಿರುವಂತಹ ಒಂದು ಅವಕಾಶ ನಮ್ಗೆ.
ಅದನ್ನೇನಾದ್ರೂ ಮಾಡ್ದ ನೀನು ಅಂತ ಸಂತರು ಕೇಳ್ತಾರಂತೆ. ಅದಕ್ಕೆ ಅವ್ನು ಮತ್ತೆ ಹೇಳ್ತಾನಂತೆ, ಇಲ್ಲ ಸ್ವಾಮಿ, ನನ್ನಲ್ಲಿದ್ದಂತಹ ಜಂಜಾಟಗಳನ್ನ, ನನ್ನಲ್ಲಿದ್ದಂತಹ ಒತ್ತಡಗಳನ್ನ, ಜವಾಬ್ದಾರಿಗಳನ್ನ ಈಡೇರಿಸಿ ಬರೋದಕ್ಕೆ ನನ್ಗೆ 6 ದಿನ ಆಯ್ತು. ಇವಾಗ ನಾನು ಹಗುರ ಆಗಿದ್ದೀನಿ, ಇವಾಗ ನಾನು ತಿಳಿಯಾಗಿದ್ದೀನಿ, ಇವಾಗ ನಾನು ಸಿದ್ಧನಾಗಿದ್ದೀನಿ ಭಗವಂತನ ಧ್ಯಾನ ಮಾಡೋದಕ್ಕೆ. ಆ ನನ್ನ ಮುಂದಿನ ಜನ್ಮ ಹೇಗಿರತ್ತೆ? ಇವಾಗೇನೋ ನಾನು ಸತ್ತೋಗ್ತೀನಿ. ಮುಂದಿನ ಜನ್ಮ ನನ್ಗೆ ಹೇಗಿರುತ್ತೆ? ದಯವಿಟ್ಟು ಹೇಳಿ ಅಂತ ಮತ್ತೆ ಅವನು ಕೇಳ್ಕೊಂತಾನಂತೆ. ಅದಕ್ಕೆ ಆ ಸಂತರು ಹೇಳ್ತಾರಂತೆ, ನೀನ್ ಇಲ್ಲಿನ ತನಕ ಕಳೆದಂತಹ 7 ದಿನಗಳು ಸರಿ. ಇವಾಗ ನಿನ್ನ ರೆಸ್ಪಾನ್ಸಿಬಿಲಿಟಿ ಎಲ್ಲವನ್ನೂ ಕೂಡ ನೀನು ಆ ಆ ನೋ ನೆರವೇರಿಸಿದ್ಯಾ. ಇನ್ನು ಮುಂದೆ ನಿನಗೆ ಖಂಡಿತ ಪರಮಾತ್ಮನ ಧ್ಯಾನ ಮಾಡೋದಕ್ಕೆ ಖಂಡಿತ ಸಮಯ ಇದೆ. ಇವತ್ತಿಂದ ಶುರು ಮಾಡಿ ನೀನ್ ಪರಮಾತ್ಮನ ಧ್ಯಾನವನ್ನ ಮಾಡ್ತಾ ಹೋಗು, ನಿನಗೆ ಮುಕ್ತಿ ಸಿಗತ್ತೆ ಅಂತ ಸಂತರು ಹೇಳ್ತಾರಂತೆ. ಆಗ ಮತ್ತೆ ಅವ್ನಿಗೆ ಶಾಕ್ ಆಗತ್ತಂತೆ. ಅಲ್ಲ, ನಾನು ಇರೋದೇ ಒಂದ್ ದಿನ ಅಲ್ವಾ? ಆ ಒಂದ್ ದಿನದಲ್ಲಿ ಮಾತ್ರ ನಾನು ಧ್ಯಾನ ಮಾಡಕ್ಕಾಗತ್ತೆ ಅಷ್ಟೇ ಅಲ್ವಾ? ನೀವು 7 ದಿನದಲ್ಲಿ ಇನ್ನು ಒಂದ್ ದಿನ ಇದೆ. ನೀವ್ ಹೇಳ್ತಾ ಇದ್ದೀರಾ ಇನ್ನು ಮುಂದಿನ ದಿನಗಳಲ್ಲಿ ನೀವು ಧ್ಯಾನ ಮಾಡಿ ಮುಕ್ತಿನ ಪಡ್ಕೊ ಅಂತ ಹೇಳ್ತಿದೀರ. ಅದ್ ಹೇಗ್ ಸಾಧ್ಯ ಅಂತ ಕೇಳ್ತಾನಂತೆ. ಅದಕ್ಕೆ ಅವ್ರು ಹೇಳ್ತಾರಂತೆ, ಇಲ್ಲಪ್ಪ, ನಾನ್ ಹೇಳಿದ್ದು ಕೂಡ ಸುಳ್ಳಲ್ಲ, ಅಥವಾ ಇವಾಗ ಹೇಳ್ತಾ ಇರೋದು ಕೂಡ ಸುಳ್ಳಲ್ಲ. ನಾನ್ ಏನಂತ ಹೇಳ್ದೆ ಅಂತ ಅಂದ್ರೆ, 7 ದಿನಗಳಲ್ಲಿ ನೀನ್ ಸಾಯ್ತೀಯ ಅಂತ. 7 ದಿನಗಳು ಅಂದ್ರೆ ಯಾವುದು? ಸೋಮವಾರದಿಂದ ಭಾನುವಾರ. ಸೋಮವಾರದಿಂದ ಎಲ್ಲರೂ ಕೂಡ ಸಾಯೋದು ಸೋಮವಾರದಿಂದ ಭಾನುವಾರನೇ. ಅದ್ರ ಒಳಗಡೆ ಯಾರು, ಅದನ್ನ ಬೇರೆ ದಿನಗಳಲ್ಲಿ ಯಾರು ಕೂಡ ಸಾಯೋದಕ್ಕೆ ಸಾಧ್ಯನೇ ಇಲ್ಲ. ನಾನೆಂತ ಹೇಳಿದೆ ನಿಂಗೆ, 7 ದಿನಗಳಲ್ಲಿ ನೀನ್ ಸಾಯ್ತೀಯ ಅಂತ ಹೇಳಿದೆ. ಆ 7 ದಿನಗಳಂದ್ರೆ ಸೋಮವಾರದಿಂದ ಭಾನುವಾರದೊಳಗಡೆ ನೀನ್ ಸಾಯ್ತೀಯ. ಹುಟ್ಟೋದು ಅಷ್ಟೇ, ಎಲ್ಲರೂ ಕೂಡ 7 ದಿನಗಳಲ್ಲೇ ಹುಟ್ಟುತ್ತಾರೆ ಅಂತ ಅವರು ತಮ್ಮ ಒಂದು ಆ ಇದನ್ನ, ಅಂದ್ರೆ ಮಾತಿನ ಒಂದು ಚಾಟಿಯನ್ನ ಹೇಳಿದ್ರಂತೆ. ಆಗ ಅವನಿಗೆ ಅರ್ಥ ಆಯ್ತಂತೆ, ಓ, ನನ್ನನ್ನ ಬದಲಾಯಿಸ್ಬೇಕು, ನನ್ನ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲವನ್ನೂ ಕೂಡ ಆ ಈ ತರ ಮಾಡಿ ಮುಕ್ತಿಯ ಕಡೆಗೆ ಹೋಗ್ಬೇಕು ಅಂತ ಗುರುಗಳು ನನಗೆ ಕೊಟ್ಟಂತಹ ದೀಕ್ಷೆ ಇದು. ಆ ರೀತಿ ನಾನ್ ಮಾಡಿಲ್ಲ ಅಂದ್ರೆ, ಈ ರೀತಿ ಹೇಳಿಲ್ಲ ಅಂತ ಅಂದ್ರೆ, ನಾನು ಈ ಪ್ರತಿ ಸಂಸಾರದ ಒಂದು ಒತ್ತಡದಲ್ಲೇ ನಾನು ಜೀವನವನ್ನು ಮಾಡ್ತಿದ್ದೆ. ಸಾಯೋ ತನಕನೂ ಕೂಡ ಹೆಂಡತಿ, ಮಕ್ಕಳು, ವ್ಯವಹಾರ, ಅಥವಾ ನಮಗೇ ಆದಂತಹ ಅಂದ್ರೆ ನಾವು ನಮ್ಮ ಸ್ವಾರ್ಥಿಗಳಾಗಿರ್ತೀವಿ ಎಷ್ಟೋ ಸತಿ. ನಮ್ಮ ಜೀವನ, ನಮ್ಮ ಕುಟುಂಬ, ನನ್ನ ಮಗ, ನನ್ನ ಹೆಂಡತಿ, ನನ್ನ ಮಕ್ಕಳು, ಎಲ್ಲವನ್ನೂ ಕೂಡ ಇದೇ ರೀತಿ ನಾವು ಜೀವನವನ್ನ ಸಾಕ್ತಿರ್ತೀವಿ. ಎಷ್ಟೋ ಸತಿ ಅನ್ಸುತ್ತೆ, ಈಗ ನಾನು ಇವತ್ತು ಹೇಳ್ತಿದ್ದೀನಿ ನಿಮ್ಗೆ, ಇವತ್ತು ಈ ಕ್ಷಣ ನಿಮ್ಗೆ ಅನ್ಸ್ಬಹುದು, ಇಲ್ಲಪ್ಪ ನಾನು ಕೂಡ ಸ್ವಲ್ಪ ಹಗುರ ಆಗ್ಬೇಕು, ನಾನು ಕೂಡ ದೇವರ ಧ್ಯಾನ ಮಾಡೋದಕ್ಕೆ ಸ್ವಲ್ಪ ಸಮಯವನ್ನ ಕೊಡ್ಬೇಕು ಅಂತ ನಮ್ಗೆ ಅನ್ಸುತ್ತೆ. ಆದ್ರೆ ಇವತ್ತೊಂದಿನ ಕಳೆದ್ಮೇಲೆ ಮತ್ತೆ ಅದೇ ರೀತಿ ಆಗೋಗುತ್ತೆ. ಸೊ ಹಾಗಾಗಿ ಆ ಅವನೆಲ್ಲಾ ಒಂದು, ಅಂದ್ರೆ ಈ ಕಥೆಯಲ್ಲಿ ಆ ಸಂತರ ಒಂದು ಮಾತನ್ನ ಕೇಳಿಕೊಂಡು ಅವನ ಎಲ್ಲಾ ಬಂಧನಗಳಿಂದ ಮುಕ್ತಿಯಾಗಿ ಅವನು ಮುಕ್ತಿಯ ಕಡೆಗೆ, ಅಂದ್ರೆ ದೇವರ ಧ್ಯಾನದ ಕಡೆಗೆ ಅವನು ಇಡೀ ಜೀವನವನ್ನ ಸಂತರು ಬದಲಾವಣೆ ಮಾಡ್ತಾರೆ. ಅವನು ದುಃಖದಿಂದ ದೂರ ಆಗ್ತಾನೆ. ಮುಕ್ತಿಯ ಕಡೆಗೆ ಹೋಗ್ತಾ ಎಲ್ಲವನ್ನೂ ಕೂಡ ಆ ಅಂದ್ರೆ ಕಾಮ, ದುರಾಸೆ ಮೊದಲಾಂತಹ ಎಲ್ಲಾ ಕ್ಲೇಶಗಳು ಅಂತ ನಮ್ಮಲ್ಲಿ ಏನಿರುತ್ತೆ ಅದೆಲ್ಲವನ್ನೂ ಕೂಡ ಬಿಟ್ಟು ಅವನು ದೇವರ ಕಡೆಗೆ, ದೇವರ ಧ್ಯಾನದ ಕಡೆಗೆ ಅವನು ಹೆಜ್ಜೆಯನ್ನ ಇಡ್ತಾನೆ. ಸೊ ನಾನು ಯಾಕೆ ಈ ಒಂದು ಕಥೆನ ಈ ಒಂದು ನಾಮಕ್ಕೆ ಹೇಳ್ತಾ ಅಂತ ಅಂದ್ರೆ, ವೇದಗಳು ಹೇಳೋದೇನು ಇಲ್ಲಿ, ಗೋ ಅಂತ ಅಂದ್ರೆ ವೇದಗಳು ಅನ್ನುವಂಥ. ವೇದಗಳಾಗ್ಲಿ ಉಪನಿಷತ್ತಾಗ್ಲಿ ನಮ್ಗೆ ತಿಳಿ ಹೇಳೋದು ಏನಂತ ಅಂದ್ರೆ, ನೀನು ಸಂಸಾರದಲ್ಲಿ ಇರ್ಬೇಡ ಅಂತ ನಾನು ಹೇಳಲ್ಲ. ಆದ್ರೆ ಸಂಸಾರದಲ್ಲಿ ಇದ್ದೂ ಕೂಡ ನನ್ನನ್ನ ಪಡೆಯುವಂತದ್ದು ಹೇಗೆ ಅನ್ನೋದನ್ನೇ ವೇದಗಳು ಹೇಳುವಂತದ್ದು. ಸೊ ಅದರ ಪ್ರತಿ ಗೋವಿಂದ ಮತ್ತೆ ಗೋವಿದಾಂಪತಿ ಅಂತಂದ್ರೆ, ಗೋವಿಂದ ಅಂದ್ರೆ ವೇದಗಳು, ಮಾತು ಅನ್ನುವಂಥದ್ದು. ಅದರ ಪತಿಯಾದಂತಹ ಭಗವನ್ ನಾರಾಯಣನ ಸ್ಮರಣೆ ಯಾರು ಮಾಡ್ತಾರೆ, ಯಾರು ಅವನ ಒಂದು ಚಿಂತನೆಯಲ್ಲಿ ಇರ್ತಾರೆ, ಮಂಥನದಲ್ಲಿ ಇರ್ತಾರೆ, ಸದಾ ಒಂದು ಅಂತರಂಗದಲ್ಲಿ ಸ್ಮರಣ ಶಕ್ತಿಯಲ್ಲಿ ಭಗವಂತನ ಪ್ರಾರ್ಥನೆಯನ್ನ ಯಾರು ಮಾಡ್ತಾರೆ, ಅವರಿಗೆ ಖಂಡಿತ ಆ ಗೋವಿದಾಂಪತಿ ಅನ್ನುವಂತಹ ಪತಿ, ಅಂದ್ರೆ ವೇದಗಳನ್ನ ಬಲ್ಲಂತಹ, ವೇದಗಳನ್ನ ರಕ್ಷಿಸುವಂತಹ ಪತಿ ಏನಿದ್ದಾನೆ, ಅವನು ಖಂಡಿತ ಒಳ್ಳೇದನ್ನ ಮಾಡ್ತಾನೆ ಎಲ್ಲರಿಗೂ ಕೂಡ ಅನ್ನುವಂತಹ ಅರ್ಥದಲ್ಲಿ ನಾವು ಈ ಒಂದು ಕಥೆಯನ್ನ ಅಥವಾ ಈ ಒಂದು ನಾಮವನ್ನ ಅರ್ಥೈಸ್ಕೊಬಹುದು, ಗೋವಿದಾಂಪತಿ ಅನ್ನೋದು. ಇನ್ನ ನಾವು ಇವತ್ತು 21ನೇ ಶ್ಲೋಕಕ್ಕೆ ಕಾಲಿಡ್ತಾ ಇದ್ದೀವಿ. 21ನೇ ಶ್ಲೋಕ ಯಾರಾದ್ರೂ ರಿಪೀಟ್ ಮಾಡ್ತೀರಾ? ಏನೋ ಬಗ್ಗೆನೇ ರಿಪೀಟ್ ಮಾಡಿಸ್ತೀರಾ? ಹಾ ಮಹೋದಯ. ನೀವು ಗೋವಿಂದ ಅಂತ ಹೇಳಿದಕ್ಕೊಂದು ಪ್ರಸಂಗ ನೆನಪಾಯ್ತು ಮಹೋದಯ ನನ್ಗೆ. ಖಂಡಿತ ಹೇಳಿ. ಆ ಕುಲಶೇಖರ ಆಳ್ವಾರು ಮುಕುಂದ ಮಾಲಾ ಸ್ತೋತ್ರವನ್ನ ರಚನೆ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ. ಅದನ್ ಮಾಡಿದಾಗ ಅವರು ಭಗವಂತ ಕೇಳ್ತಾನೆ, ನಿನ್ನ ಒಂದು ಇದಕ್ಕೆ ಮೆಚ್ಚಿದೀನಿ ನಾನು, ನಿನ್ಗೆ ಏನ್ ವರ ಬೇಕು ಕೇಳು ಅಂತ ಕುಲಶೇಖರ ಆಳ್ವಾರರನ್ನ ಕೇಳ್ತಾರೆ. ಅದಕ್ಕೆ ಭಗವಂತನೇ ಆಪ್ಷನ್ ಕೊಡ್ತಾನೆ ಫಸ್ಟ್. ನೀನು ನನ್ನ ಗರ್ಭಗುಡಿಯಲ್ಲಿ ತೀರ್ಥದ ಬಟ್ಲ ಹಾಕ್ತೀಯಾ ಅಂತ. ಹ್ಮ್ ಇಲ್ಲಪ್ಪ ಬೇಡ ಅಂತ ಹೇಳ್ತಾರವ್ರು. ಹ್ಮ್ ಅಥವಾ ಹ್ಮ್ ನನ್ ಕೊರಳಲ್ಲಿ ಮಾಲೆ ಹಾಕ್ತೀಯಾ, ಸದಾ ನನ್ ಜೊತೆಗಿರ್ಬಹುದು ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲ ಇಲ್ಲ ಅದೂ ಬೇಡ ನನಗೆ ಅಂತ ಹೇಳ್ತಾರೆ.
ಸರಿ 2 ಬೇಡ ಅಂತ ಹೇಳ್ತಿದ್ಯಾ? 2 ನನ್ನ ಜೊತೆಲಿ ಇರೋ ಅಂತ ಅವಕಾಶನೇ. ತೀರ್ಥದ ಬಟ್ಲು ಅಂದ್ರೆ ನನ್ ಗರ್ಭಗುಡಿ ಒಳಗಡೆನೆ ಇರ್ತೀಯ. ನಿನ್ನ ಮಾಲೆ ಆಗು ಅಂದ್ರೆ ನನ್ ಕೊರಳಲ್ಲೇ ಯಾವಾಗ್ಲೂ ಇರ್ತೀಯ. 2ನ್ನೂ ಬೇಡ ಅಂತ ಹೇಳ್ತಿದ್ಯಾ? ಹಾಗಿದ್ರೆ ನಿನಗ್ ಮತ್ತಿನ್ನೇನ್ ಬೇಕು ಅಂತ ಕೇಳ್ತಾರೆ. ಆಗ ಆಳ್ವಾರರು ಹೇಳ್ತಾರೆ, ನಾನ್ ನಿನ್ನ ಗರ್ಭಗುಡಿಗೆ ಅಂದ್ರೆ ನಿನ್ನ ದೇವಸ್ಥಾನದ ಹೊಸ್ತಿಲ್ ಹಾಗೋದಕ್ಕೆ ನನಗೆ ಅವಕಾಶ ಮಾಡ್ಕೊಡು. ಆ ವರವನ್ನ ನನಗ್ ಕೊಡು ಅಂತ ಕೇಳ್ತಾರೆ. ಅಯ್ಯೋ! ಎಲ್ಲಾ ಬಿಟ್ಟು ನೀನು ಹೊಸ್ತಿಲಾಗ್ಬೇಕು ಅಂತಾನೆ ಯಾಕ್ ಕೇಳ್ತಿದೀರಾ ನೀವು ಆಳ್ವಾರ್ರೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಪ್ರತಿದಿನ ಜನ್ರು ಬರ್ತಾ ಒಳಗಡೆ ನಿನ್ನ ದರ್ಶನಕ್ಕೆ ಅಂತ ಬರ್ತಾರಲ್ವಾ, ಬರ್ತಾ ಆ ಹೊಸ್ತಿಲನ್ನ ಮುಟ್ಟಿ ಎಲ್ರು ಗೋವಿಂದ, ಗೋವಿಂದ ಅಂತ ಹೇಳ್ಕೊಂಡ್ ಬರ್ತಾರೆ. ಆ ನಾಮಸ್ಮರಣೆಯಲ್ಲಿ ಸಿಗೋ ಅಂತ ಆನಂದ ನೀನ್ ಕೊರಳಲ್ ಮಾಲೆ ಆಗಿದ್ರೋ ಅಥವಾ ತೀರ್ಥದ ಬಟ್ಲಾಗಿದ್ರೋ ಎಲ್ಲಿ ಸಿಗತ್ತೆ? ಸುಮ್ನೆ ಸೈಲೆಂಟ್ ಆಗಿ ಇದ್ಬಿಡ್ಬೇಕಷ್ಟೇ ಅಲ್ಲಿ ನಾವು. ಈ ಒಂದು ನಾಮಸ್ಮರಣೆಯಲ್ಲಿ ಎಷ್ಟು ಆನಂದ ಸಿಗುತ್ತೆ ಅನ್ನೋದನ್ನ ಅವ್ರು ಹೇಳ್ತಾರೆ. ಆ ಒಂದು ಆನಂದವನ್ನ ನನಗ್ ಕೊಡು ಅಂತ ಹೇಳಿ. ಸೊ ಅದು ನೆನ್ಪಾಯ್ತು. ಖಂಡಿತ. ಯಾರು ಅಂತಹ ಒಂದು ಮನಸ್ಥಿತಿಯಲ್ಲಿ ಇರ್ತಾರೆ ಅವ್ರು ಮಾತ್ರ ಮುಕ್ತಿಗೆ ಅರ್ಹರಾಗ್ತಾರೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಗೋವಿಂದ ಕೇವಲ ಈಗ ನಾವ್ ವಿಷ್ಣು ಸಹಸ್ರನಾಮವನ್ನೇ ಪ್ರತಿದಿನ ಇಷ್ಟು ಶ್ಲೋಕ ಇದೆ. ಕೆಲವರಿಗೆ ಸಮಯ ಇರೋದಿಲ್ಲ. ಎಲ್ಲಾ ಶ್ಲೋಕಗಳನ್ನ ಕೂತ್ಕೊಂಡು ಸ್ತೋತ್ರವನ್ನ ಹೇಳ್ಕೊಳ್ಲಿಕ್ಕೆ ಅಥವಾ ಭಗವದ್ಗೀತೆ ಆಗಿರ್ಬಹುದು. ಒಂದ್ ಅಧ್ಯಾಯನಾದ್ರೂ ಪಾರಾಯಣ ಮಾಡ್ಬೇಕು ಅಥವಾ ಒಂದು ಶ್ಲೋಕ ಆದ್ರೂ ಹೇಳ್ಕೋಬೇಕು ಅಂತ ಹೇಳ್ತೀವಿ. ಯಾರಿಗೆ ಸಮಯ ಇರೋದಿಲ್ಲ. ಈಗ ಒಂದು ಪಾರಾಯಣ ಅಂತ ಮಾಡ್ಬೇಕಂದ್ರೆ ಪರ್ಟಿಕ್ಯುಲರ್ ಆಗಿ ಒಂದು ನಿರ್ದಿಷ್ಟವಾದ ಸ್ಥಳದಲ್ಲಿ ಕೂತ್ಕೋಬೇಕು, ಮಾಡ್ಬೇಕು. ಅದಕ್ಕೆಲ್ಲ ಸಮಯ ಇರಲ್ಲ. ನಾವೇನ್ ಮಾಡ್ಬೇಕು ಅಂತ ಸಮಯದಲ್ಲಿ ಅಂದ್ರೆ ಸದಾ ಏನೇ ಕೆಲ್ಸ ಮಾಡ್ತಿರ್ತೀರಾ, ಭಗವಂತನ ನಾಮಸ್ಮರಣೆ ಮಾಡ್ತಾ ಇರ್ಬೇಕು. ಇದಕ್ಕೆಲ್ಲ ಯಾವ್ದು ಒಂದು ಸ್ತೋತ್ರ ಆಗ್ಲಿ, ಇದೆಲ್ಲ ಯಾವ್ದೋ ಒಂದ್ ಸ್ತೋತ್ರ ಹೇಳ್ಕೊಡ್ತಿರ್ತೀವಿ ಅಂದ್ರೆ ಮಧ್ಯ ಯಾರಾದ್ರೂ ಮಾತಾಡ್ಸಿದ್ರೆ ನಮ್ಗದ್ ಮರ್ತೋಗ್ಬಿಡುತ್ತೆ. ಅದೇ ನಾಮಸ್ಮರಣೆ ಆದ್ರೆ ಗೋವಿಂದಾಯ ನಮಃ, ಕೇಶವಾಯ ನಮಃ, ಅಚ್ಯುತಾಯ ನಮಃ, ಅನಂತಾಯ ನಮಃ ಯಾವ್ದಾದ್ರೂ ಹೇಳ್ಕೊಳ್ಳಿ. ಅಥವಾ ಗೋವಿಂದ, ಗೋವಿಂದ, ಗೋವಿಂದ ಅಂತ ಗೋವಿಂದ ನಾಮಸ್ಮರಣೆನೇ ಆಗ್ತಿರ್ಲಿ. ಆ ನಾಮಸ್ಮರಣೆ ಮಾಡ್ತಿದ್ರೆ ಮಧ್ಯ ಬಂದ್ ಯಾರಾದ್ರೂ ಮಾತಾಡ್ಸಿದ್ರ ಅಲ್ಲಿಗ್ ನಿಂತೋಯ್ತಾ? ಮತ್ತೆ ಶುರು ಮಾಡ್ಬಹುದಲ್ಲ? ಅದ್ರಲ್ಲೇನು ಅಂದ್ರೆ ನಾಮಸ್ಮರಣೆಯಿಂದನೇ ಕಲಿಯುಗದಲ್ಲಿ ಪ್ರಾಮುಖ್ಯತೆ ಕೊಡೋದು ನಾಮಸ್ಮರಣೆಗೆ. ಹಾಗಾಗಿ ನಾಮಸ್ಮರಣೆಯನ್ನ ಸದಾ ಮಾಡ್ತಾ ಇದ್ರೆ ನಮ್ಗೆಲ್ಲ ಅಂದ್ರೆ ಯಾವ್ದನ್ನು ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಥವಾ ಕೂತ್ಕೊಂಡ್ ಸಮಯ ಇಲ್ಲ ಅಂತ ಹೇಳೋ ಬದ್ಲು ಏನ್ ಮಾಡ್ತಾ ಇದ್ರೂನು ಯಾವ್ದೇ ಕೆಲ್ಸ ಮಾಡ್ತಾ ಇದ್ರು ನಾಮಸ್ಮರಣೆ ಮಾಡೋದ್ರಲ್ಲಿ ಯಾವುದೇ ಅಡ್ಡಿ ಆತಂಕಗಳು ಬರೋದಿಲ್ಲ ಅಂತ. ಖಂಡಿತ ಭಗಿನಿ. ಅದೊಂದು ಮಾತು ಕೂಡ ಇದೆ. ಗೋವಿಂದೇತಿ ಸದಾ ಸ್ನಾನಂ, ಗೋವಿಂದೇತಿ ಸದಾ ಜಪಂ, ಗೋವಿಂದೇತಿ ಸದಾ ಧ್ಯಾನಂ, ಸದಾ ಗೋವಿಂದ ಕೀರ್ತನಂ ಅಂತ ಒಂದು ಶ್ಲೋಕ ಬರುತ್ತೆ. ಯಾವಾಗ ಸದಾ ಗೋವಿಂದನ ನಾಮದ ಒಂದು ಸ್ನಾನವನ್ನ ಮಾಡ್ತಿರ್ತೀವಿ, ಜಪವನ್ನ ಮಾಡ್ತಿರ್ತೀವಿ, ಧ್ಯಾನವನ್ನ ಮಾಡ್ತಿರ್ತೀವಿ, ಕೀರ್ತನೆಯನ್ನ ಮಾಡ್ತಿರ್ತೀವಿ, ಅವ್ರು ಸದಾ ಮುಕ್ತಿಗೆ ಅರ್ಹರಾಗ್ತಾರೆ. ಅದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅಂತ. ಅಂದ್ರೆ ಗೋವಿಂದನೇ ಎಲ್ಲ ಆಗ್ಬಿಡ್ಬೇಕು ನಮ್ಗೆ. ಬೇರೆ ಇನ್ನೇನು ಇರಬಾರ್ದು ಪ್ರಪಂಚದಲ್ಲಿ. ಆ ಮಟ್ಟಕ್ಕೆ ನಾವು ಹೋಗ್ಬೇಕು. ಆದ್ರೆ ನಾವು ಉಲ್ಟಾ ಆಗ್ಬಿಟ್ಟಿದೀವಿ. ಸಂಸಾರದ ಸಾಗರದಲ್ಲಿ ಮುಳುಗಿ ಅದೇ ಎಲ್ಲ ಅಂತ ಅನ್ಕೊಂಡ್ಬಿಟ್ಟಿದೀವಿ. ಗೋವಿಂದನ ಎಲ್ಲೋ ಒಂದ್ ಕಡೆ ದೂರ ಇಟ್ಬಿಟ್ಟಿದೀವಿ. ಹಾಗೆ ಇವಾಗ ಲಕ್ಷ್ಮೀನಾರಾಯಣ ಹೃದಯದಲ್ಲೂ ನಾರಾಯಣನೇ ಸ್ವತಃ ಹೇಳ್ತಾರೆ. ಯಾರು ನನ್ನ ನಾಮಸ್ಮರಣೆಯನ್ನ ಗೌಪ್ಯವಾಗಿ ಮಾಡ್ಬೇಕು ಅಂತ ಹೇಳ್ತಾರ. ಅಂದ್ರೆ ಹೇಳ್ಕೊಂಡಿಲ್ಲ ಏನ್ ಮಾಡ್ತಿದ್ದೀರಾ ನಾಮಸ್ಮರಣೆ ಮಾಡ್ತಿದೀವಿ ಅಂತಲ್ಲ. ಅದು ಗೌಪ್ಯವಾಗಿ ಅಂತಂದ್ರೆ ಮನಸ್ಸಿನಲ್ಲೇ ಏನೋ ಮಾಡ್ತಿದ್ದಾರೆ ಅಂತ ಹೇಳಿ ಅವ್ರು ಅನ್ಕೊಳ್ತಾರೆ. ಓ ಇವ್ರು ನಮ್ ತರಾನೇ ಸುಮ್ನೆ ಕಾಲಹರಣೆ ಮಾಡ್ತಿದ್ದಾರೆ ಅಂತ ಹೇಳಿ. ನಾಮಸ್ಮರಣೆಯನ್ನ ಯಾರ್ ಮಾಡ್ತಾರೋ ಅವರಿಗೆ ಅವರು ಬಯಸಿದ್ದನ್ನ ನಾನ್ ಕೊಡ್ತೇನೆ ಅಂತ ಹೇಳಿ ಭಗವಂತ ಪ್ರಮಾಣವನ್ನ ಮಾಡ್ತಾನೆ ಅದ್ರಲ್ಲಿ. ಓಕೆ. ನೆಕ್ಸ್ಟ್ ಶ್ಲೋಕಕ್ ಬರೋಣ. ಮರೀಚಿರ್ ಗಮನ ಅಲ್ವಾ? ಹಾ. ಯಾರಾದ್ರೂ ಒಬ್ರು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸೊ ಈ ಒಂದು ಶ್ಲೋಕದಲ್ಲಿ ನಾವು ಭಗವಂತನ 9 ನಾಮಗಳನ್ನ ನೋಡ್ಬೋದು. ಮರೀಚಿಹಿ, ದಮನಃ, ಹಂಸಃ, ಸುಪರ್ಣಃ, ಭುಜಗೋತ್ತಮಃ, ಹಿರಣ್ಯನಾಭಃ, ಸುತಪಾಹ, ಪದ್ಮನಾಭಃ, ಪ್ರಜಾಪತಿಃ ಅನ್ನುವಂತಹ ವಿಷ್ಣುವಿನ 9 ನಾಮಗಳನ್ನ ಈ ಒಂದು ಶ್ಲೋಕದಲ್ಲಿ ನಾವು ನೋಡ್ತಾ ಹೋಗ್ಬೋದು. ಮೊದಲಿಗೆ ನಾವು ಮರೀಚಿಹಿ ಅನ್ನುವಂತಹ ಒಂದು ನಾಮದ ಬಗ್ಗೆ ಅರ್ಥೈಸ್ಕೊಳ್ಳೋಣ. ಸಾಮಾನ್ಯವಾಗಿ ಮರೀಚಿಹಿ ಅಂತಂದ್ರೆ ಬ್ರಹ್ಮನಿಗೆ ಕೂಡ ಮರೀಚಿ ಅನ್ನುವಂತಹ ಒಂದು ಹೆಸರು ಬರುತ್ತೆ. ಆದ್ರೆ ಈ ಶ್ಲೋಕದಲ್ಲಿ ಅಂದ್ರೆ ನಾವು ಶಂಕರ ಭಾಷ್ಯವನ್ನ ನಾವು ಕಲಿತಾ ಇರೋದ್ರಿಂದ ಶಂಕರರು ಏನ್ ಹೇಳ್ತಾರೆ, ಶಂಕರ ಭಗವತ್ಪಾದರು ಏನ್ ಹೇಳ್ತಾರೆ ಅದ್ರ ಬಗ್ಗೆ ನಾವು ಚಿಂತನೆಯನ್ನು ಮಾಡೋದಾದ್ರೆ ಬೆಳಕು ಅನ್ನುವಂತಹ ಒಂದು ಅರ್ಥವನ್ನ ಶಂಕರ ಇದಕ್ಕೆ ಕೊಡ್ತಾರೆ. ಅಂದ್ರೆ ಬೆಳಕಿನ ಮೂಲ ಅಥವಾ ಕಿರಣದ ಮೂಲ. ಭಗವದ್ಗೀತೆಯಲ್ಲೂ ಕೂಡ ಒಂದು ಶ್ಲೋಕ ಬರುತ್ತೆ. ದ್ಯೂತಂ ಚಲಯತಾಮಸ್ಮಿ ತೇಜಸ್ವಿ ನಾಮಹಂ ಜಯೋಸ್ಮಿ ವ್ಯವಸಾಯೋಸ್ಮಿ ಸತ್ವಂ ಸತ್ವಮತಾಮಹಂ ಅನ್ನುವಂಥ ಒಂದು ಶ್ಲೋಕ. ಅಂದ್ರೆ ತೇಜಸ್ಸಿಗೆ ತೇಜಸ್ಸಾಗಿರುವಂತವನು ಪರಮಾತ್ಮ ಅಂತ. ಅಂದ್ರೆ ಬೆಳಕಿಗೆ ಬೆಳಕಾದವನು ಅಂತ. ಏನು ನಾವು ಸೂರ್ಯ, ಚಂದ್ರ, ಮಿಂಚು ಅಥವಾ ಕಿಡಿ ಎಲ್ಲವನ್ನೂ ಕೂಡ ಏನ್ ಮಾಡ್ತೇವೆ, ಎಲ್ಲ ಕೂಡ ನಿಮಿತ್ತ ಮಾತ್ರವಾಗಿರುವಂತದ್ದು.
ಅದಕ್ಕೆ ಬೆಳಕನ್ನ ಕೊಡುವಂತಹ ಶಕ್ತಿ ಕೊಟ್ಟಿರುವವನು ಪರಮಾತ್ಮ. ಅದಕ್ಕೋಸ್ಕರ ಅವನಿಗೆ ಮರೀಚಿ ಅಂದ್ರೆ ಬೆಳಕು, ಅಂದ್ರೆ ಬೆಳಕಿನ ಮೂಲ ಅನ್ನೋಂತನ್ನು ಕೂಡ ನಾವು ಕರೀತಾ ಹೋಗ್ತೀವಿ. ಸೊ ಇಲ್ಲಿ ಮರೀಚಿಹಿ ಅನ್ನುವಂತಹ ನಾಮವನ್ನು ನಾವು ಅರ್ಥೈಸ್ಕೊಬೇಕಂದ್ರೆ ಶಂಕರ ಭಗವತ್ಪಾದರು ಹೇಳ್ತಾರೆ, ತೇಜಸ್ವಿ ನಾಮಪಿ ತೇಜಸ್ವತ್ವಾತ್ ಮರೀಚಿಹಿ ಅಂತ. ಅಂದ್ರೆ ದ ಮೋಸ್ಟ್ ಲೈಟರ್ ಅಮಾಂಗ್ ದ ಲೈಟ್ ಅಂತ, ಅಂದ್ರೆ ಬೆಳಕಿಗೆ ಬೆಳಕನ್ನ ಕೊಡುವಂತಹ ಒಂದು ಶಕ್ತಿಯನ್ನ ಪರಮಾತ್ಮ ಹೊಂದಿದ್ದಾನೆ ಅಂತ. ಕಥೆ ಮುಖಾಂತರ ಈ ಒಂದು ನಾಮವನ್ನು ನಾವು ಅರ್ಥೈಸ್ಕೊಂತೀವಿ ಅಂತ ಅಂದ್ರೆ ನಾವು ಸೃಷ್ಟಿಯ ಒಂದು ಮೂಲಕ್ಕೆ ಹೋಗ್ಬೇಕಾಗತ್ತೆ. ಅಂದ್ರೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ವಿಷ್ಣು ಬ್ರಹ್ಮನನ್ನ ಸೃಷ್ಟಿ ಮಾಡ್ತಾನೆ. ಆ ಸೃಷ್ಟಿ ಮಾಡಿದಾಗ ಎಲ್ಲವೂ ಕೂಡ, ಅಂದ್ರೆ ಸೃಷ್ಟಿ ಅಂದ್ರೆ ಏನೂ ಕೂಡ ಇರಲ್ಲ, ಅಲ್ಲಿ ಬೆಳಕಿನ ಒಂದು ಕಿಡಿಯೂ ಕೂಡ ಇರಲ್ಲ, ಬಹಳ ಅಂಧಕಾರವಾಗಿ ಆ ಒಂದು ಸೃಷ್ಟಿ ಇರುತ್ತೆ. ಬಹಳಷ್ಟು ವರ್ಷಗಳ ಕಾಲ, ಅಂದ್ರೆ ಶಾಸ್ತ್ರ ಹೇಳುವಂಥದ್ದು ಬಹಳಷ್ಟು ವರ್ಷಗಳ ಕಾಲ ಬ್ರಹ್ಮ ವಿಷ್ಣುವನ್ನ ಕೂತು ಧ್ಯಾನ ಮಾಡಿದಂತೆ. ನಾನು ಏನ್ ಮಾಡ್ಬೇಕು, ನನ್ನ ಸೃಷ್ಟಿ ಯಾಕೆ ಮಾಡಿದೆ ನೀನು, ನನ್ನ ಒಂದು ಕಾರ್ಯ ಏನು, ನನ್ನ ಒಂದು ಕೆಲಸ ಏನು, ಅದನ್ನ ಹೇಳು ಅಂತ. ಆಗ ಮೊದಲಿಗೆ ಶ್ರೀ ವಿಷ್ಣು ಹೇಳಿದ್ದಂತ ಅಂದ್ರೆ ಒಂದು ಪಥ, ಅಂದ್ರೆ ಒಂದು ದಾರಿ ಬೇಕು. ಆ ದಾರಿ ಅಂತ ಅಂದ್ರೆ ಆ ದಾರಿಯನ್ನ ನೋಡೋದಕ್ಕೆ ಒಂದು ಬೆಳಕು ಬೇಕು. ಅದಕ್ಕೋಸ್ಕರ ಆ ಬೆಳಕಿನ ಸೃಷ್ಟಿಯನ್ನ ನಾನು ಮೊದಲು ಮಾಡ್ತೀನಿ. ಅಂದ್ರೆ ಬ್ರಹ್ಮಾಂಡದಲ್ಲಿ ಗಾಳಿ, ಜಲ ಅಥವಾ ಬೇರೆ ಯಾವುದೇ ರೀತಿಯ ಒಂದು ಸೃಷ್ಟಿಯನ್ನು ಮಾಡೋದಕ್ಕಿಂತ ಮುಂಚೆ ಮೊದಲು ಬಂದಿದ್ದು ಬೆಳಕು ಅಂತ. ಅದಕ್ಕೋಸ್ಕರ ಪರಮಾತ್ಮನ ನಾವು ಮರೀಚಿಹಿ ಅಂತ ಕರಿತೀವಿ ಅಂತ. ಅಂದ್ರೆ ತೇಜಸ್ಸಿಗೆ ತೇಜಸ್ಸು ಮರೀಚಿಹಿ ಅಂತ ಅಂದ್ರೆ ಬೆಳಕು ಅನ್ನುವಂಥದ್ದು. ಆ ಬೆಳಕನ್ನ ಹುಟ್ಟಿಸಿದವನು ಅಥವಾ ಬೆಳಕನ್ನ ಸೃಷ್ಟಿಸಿದವನು ಪರಮಾತ್ಮನೇ ಆಗಿರೋದ್ರಿಂದ ಅವನಿಗೆ ನಾವು ಮರೀಚಿಹಿ ಅನ್ನುವಂತಹ ಒಂದು ನಾಮದಲ್ಲಿ ಅಥವಾ ಒಂದು ಅರ್ಥದಲ್ಲಿ ನಾವು ಕರೀತಾ ಹೋಗ್ತೀವಿ. ಅಂತ ಸೃಷ್ಟಿಯ ಆರಂಭದಲ್ಲಿ ಆದಂತಹ ಒಂದು ಕತೆ ಅಥವಾ ಕತೆ ಅನ್ನೋದಕ್ಕಿಂತ ಬ್ರಹ್ಮನ ಹುಟ್ಟು ಅಥವಾ ಬ್ರಹ್ಮನಿಗೆ ಏನು ಗೊತ್ತೇ ಆಗೋದಿಲ್ಲ, ಅಂದ್ರೆ ಏನ್ ಮಾಡ್ಬೇಕು ಅನ್ನೋದು ಒಂದು ಆಲೋಚನೆನೇ ಇಲ್ಲದೆ ಇದ್ದಂತಹ ಸಮಯದಲ್ಲಿ ಮೊದಲು ಬಂದಿದ್ದು ಬೆಳಕು ಅಥವಾ ಸೃಷ್ಟಿಸಿದ್ದು ಬೆಳಕು. ಅದು ಕೂಡ ಸೃಷ್ಟಿಸಿದ್ದು ವಿಷ್ಣುವೇ. ಅದಕ್ಕೋಸ್ಕರ ನಾವು ಅವನಿಗೆ ಮರೀಚಿಹಿ ಅನ್ನುವಂತಹ ಒಂದು ನಾಮದಲ್ಲಿ ಕರೀತಾ ಹೋಗ್ತೀವಿ. ಇವತ್ತು ನಾವು ಭೌತಿಕವಾಗಿ ಏನನ್ನ ನೋಡ್ತೀವಿ, ಸೂರ್ಯ, ಚಂದ್ರ ಅಥವಾ ಏನೋ ಒಂದು ತೇಜಸ್ಸು ಅಥವಾ ಬೆಳಕು, ಎಲ್ಲವನ್ನೂ ಕೂಡ ಆ ಪರಮಾತ್ಮನ ಶಕ್ತಿ ಅಲ್ಲಿ ನಿಂತು ಆಡಿಸ್ತಾ ಇದೆ ಅನ್ನೋದನ್ನ ನಾವು ಅರ್ಥೈಸ್ಕೊಂಡ್ರೆ ಎಲ್ಲಾ ಸೂರ್ಯಚಂದ್ರಲ್ಲೂ ಕೂಡ ನಾವು ಪರಮಾತ್ಮನ್ನೇ ನೋಡುವಂತಹ ಒಂದು ಜ್ಞಾನ ನಮ್ಗೆ ಬರ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಮರೀಚಿಹಿ ಅಂತ ಅಂದ್ರೆ ಬೆಳಕು, ಯಾವುದೇ ರೀತಿಯ ಒಂದು ತೇಜಸ್ಸು ಅಥವಾ ಯಾವುದೇ ರೀತಿಯ ಒಂದು ಹೊಳಪು, ಕಾಂತಿ ಎಲ್ಲೇ ಮೂಡಿದ್ರು ಕೂಡ ಅದು ಪರಮಾತ್ಮನ ತೇಜಸ್ಸಾಗಿರುತ್ತೆ. ಯಾಕೆಂದ್ರೆ ಅವನು ತೇಜಸ್ಸಿಗೆ ತೇಜಸ್ಸು ಅನ್ನುವಂತಹ ಒಂದು ಅರ್ಥದಲ್ಲಿ ನಾವು ಒಂದು ನಾಮವನ್ನ ಅರ್ಥೈಸ್ಕೊಂಡು ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮ ದಮನಃ ಅನ್ನುವಂಥದ್ದು. ಅಭ್ಯಂತರ ಇಲ್ಲ ಅಂದ್ರೆ ಇದಕ್ಕೊಂದು ಶ್ಲೋಕ ನಾನು ಒಂದ್ಸರಿ ಹಿಂದೆ ಹೇಳ್ಕೊಟ್ಟಿದ್ದೆ. ಎಲ್ರು ಇದು ಯಾಕೆ ಕಳ್ತಿದ್ದೀರಾ ಗ್ರೂಪ್ ಅಲ್ಲಿ ಅಂತ ಕೇಳಿದ್ರು. ಅದ್ರ ಅರ್ಥವನ್ನ ಇವತ್ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಆ ಶ್ಲೋಕ ಹೇಳ್ಬಿಟ್ಟು, ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ಮಂಗಳಾರತಿ ಮಾಡ್ಬೇಕಾದ್ರೆ ಈ ಒಂದು ಸ್ತೋತ್ರವನ್ನ ಹೇಳ್ತಾರೆ. ಅದೇನಂದ್ರೆ ಒಂದ್ಸರಿ ಶ್ಲೋಕ ಹೇಳ್ತೀನಿ, ಆಮೇಲೆ ಅದ್ರ ಅರ್ಥ ಹೇಳ್ತೇನೆ. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತೋಯಮಗ್ನಿಃ ತಮೇವ ಭಾಂತಮನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ಇದು ಮಂಗಳಾರತಿ ಮಾಡ್ಬೇಕಾದ್ರೆ ಹೇಳೋ ಅಂತ ಶ್ಲೋಕ. ಇದ್ರ ಅರ್ಥ ಏನಂದ್ರೆ ಏನು ಪರಮಾತ್ಮ ಈಗ ಜ್ಯೋತಿ ಸ್ವರೂಪ ಭಗವಂತನೇ ಬೆಳಕು ಅಂತ ಹೇಳಿದ್ವಿ ಅಲ್ವಾ, ಆ ಪೂರ್ಣ ಬ್ರಹ್ಮ ಪರಮಾತ್ಮನನ್ನ ಸೂರ್ಯ ಆತನನ್ನ ಪ್ರಕಾಶಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸೂರ್ಯನೊಳಗಡೆ ಇದ್ಕೊಂಡು ಸೂರ್ಯನಿಗೆ ಪ್ರಕಾಶ ಕೊಡ್ತಾ ಇರೋದು ಆ ಒಂದು ಜ್ಯೋತಿ. ಮತ್ತೆ ಚಂದ್ರ ಆಗಿರ್ಬಹುದು, ತಾರೆಗಳಾಗಿರ್ಬಹುದು ಅಥವಾ ಮಿಂಚು, ಇದು ಯಾವುದು ಕೂಡ ಆ ಒಂದು ಜ್ಯೋತಿಯನ್ನ ಪ್ರಕಾಶಿಸೋದಕ್ಕೆ ಸಾಧ್ಯ ಇಲ್ಲ. ಇದರ ಅರ್ಥ ಇಷ್ಟೇ, ಯಾವಾಗ ಈ ಸೂರ್ಯ ಚಂದ್ರಾದಿಗಳು, ತಾರೆಗಳು ಇವುಗಳೇ ಆ ಜ್ಯೋತಿಯನ್ನ ಪ್ರಕಾಶಿಸೋದಕ್ಕೆ ಸಾಧ್ಯ ಇಲ್ವೋ, ಅಂಥದ್ರಲ್ಲಿ ನಾನು ಮಂಗಳಾರತಿ ಮಾಡ್ತಿರೋ ಅಂತಹ ಈ ಜ್ಯೋತಿ ಅಂದ್ರೆ ಈ ಅಗ್ನಿ ನಿನ್ನನ್ನ ಪ್ರಕಾಶ ಮಾಡ್ಲಿಕ್ಕೆ ಹೇಗ್ ಸಾಧ್ಯ ಅಂತ ಹೇಳಿ ಮಂಗಳಾರತಿ ಮಾಡ್ಬೇಕಾದ್ರೆ ಅದನ್ನ ಹೇಳ್ತಾರೆ. ಸೊ ಎಲ್ಲಾ ಜ್ಯೋತಿಗಳಿಗೂ ಜ್ಯೋತಿ ಸ್ವರೂಪ ಭಗವಂತ. ಓಕೆ, ಧನ್ಯವಾದ ಮಹೋದಯ. ಆದಿತ್ಯ ಹೃದಯದಲ್ಲೂ ಮಾರೀಚಿ ಅಂತ ಬರುತ್ತೆ. ಹೌದು, ಮರೀಚಿಹಿ ಅಂದ್ರೆ ಸೂರ್ಯ ಅಂತ ಕೂಡ. ಕ್ಷಮ್ಯತಾ ಭಗಿನಿ, ಗ್ರೂಪ್ ಅಲ್ಲಿ ಒಂದ್ಸಲಿ ಕಳಿಸ್ತೀರಾ ಭಗಿನಿ?
ಶೇರ್ ಮಾಡ್ತೀನಿ ಭಗಿನಿ. ಅರ್ಥ ಸಹಿತ ಶೇರ್ ಮಾಡ್ತೀನಿ. ನೀವು ಕೂಡ ಮಂಗಳಾರತಿ ಮಾಡ್ಬೇಕಾದ್ರೆ ಮನೆಯಲ್ಲಿ ಹೇಳ್ಕೊಳ್ಬಹುದು ಈ ಶ್ಲೋಕ. ಸರಿ ಧನ್ಯವಾದ. ಧನ್ಯವಾದ ಮಹೋದಯ. ಆಗ್ಲಿ. ಮುಂದಿನ ನಾಮಕ್ಕೆ ಹೋಗೋಣ. ದಮನಃ ಅನ್ನುವಂತ ಒಂದು ನಾಮದ ಬಗ್ಗೆ ಹೇಳ್ತಾ ಇದೆ. ಅಂದ್ರೆ ನ್ಯಾಯವನ್ನ ವಿಧಿಸುವವನು ಕೂಡ ಅವನೇ ಆಗಿದ್ದಾನೆ. ಶಂಕರ ಭಗವತ್ಪಾದರು ತಮ್ಮ ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ದಮ್ ಉಪಶಮನೆ ಅಂತ. ಅಂದ್ರೆ ಯಾರು ಶಿಸ್ತುಬದ್ಧವಾದಂತಹ ಅಥವಾ ಕ್ರಮಬದ್ಧವಾದಂತಹ ಒಂದು ಪಾಲನೆಯನ್ನ ಮಾಡುವಂತಹ ನಿಟ್ಟಿನಲ್ಲಿ ನಮ್ಮನ್ನ ದಾರಿಯನ್ನು ತೋರಿಸ್ತಾನೆ, ತನ್ನ ಪ್ರಜೆಗಳ ನಡುವೆ ಕ್ರಮವನ್ನ ಅಥವಾ ಶಿಸ್ತನ್ನ ಪಾಲಿಸೋದಕ್ಕೆ ಪ್ರೇರಣೆಯನ್ನ ನೀಡ್ತಾನೋ ಅಂಥವನಿಗೆ ನಾವು ದಮನಃ ಅನ್ನುವಂತಹ ಒಂದು ನಾಮದಲ್ಲಿ ಕರಿತಾ ಹೋಗ್ತೀವಿ ಅನ್ನೋದನ್ನ ನಾವು ಅರ್ಥೈಸ್ಕೊಂಡು. ಅಂದ್ರೆ ಎಲ್ಲದಕ್ಕಿಂತ ಪ್ರಭು, ಈಗ ಹೇಗೆ ಒಬ್ಬ ರಾಜ ತನ್ನ ಇಡೀ ರಾಜ್ಯದಲ್ಲಿ ತನ್ನ ಪ್ರಜೆಗಳ ಶಿಸ್ತು ಅಥವಾ ಪಾಲನೆ ಅಥವಾ ನ್ಯಾಯ ಧರ್ಮ ಎಲ್ಲವನ್ನೂ ಕೂಡ ಉಳಿಸೋದಕ್ಕೆ ಹೇಗೆ ಒಬ್ಬ ರಾಜ ಕಟ್ಟುಬದ್ಧ ಆಗಿರ್ತಾನೋ, ಹಾಗೆ ಪರಮಾತ್ಮನು ಕೂಡ ನ್ಯಾಯವನ್ನ ಒದಗಿಸುವಂತೆ ಅಥವಾ ನ್ಯಾಯವನ್ನ ವಿಧಿಸುವುದರಲ್ಲಿ ಪರಮಾತ್ಮ ಸರ್ವಶ್ರೇಷ್ಠನಾಗಿದ್ದಾನೆ. ದಮಯತಿ ಇತಿ ದಮನಃ ಅಂತಲೂ ಕೂಡ ಹೇಳ್ತಾರೆ. ಅಂದ್ರೆ ಯಾರು ಕ್ರಮಬದ್ಧವಾಗಿ ಶಿಸ್ತನ್ನ ಪಾಲನೆ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಯಾರು ಕಾರ್ಯಗಳನ್ನ ಮಾಡ್ತಾರೋ ಅಂಥವನಿಗೆ ನಾವು ದಮನಃ ಅನ್ನುವಂತಹ ಒಂದು ನಾಮದಲ್ಲಿ ಕರಿತಾ ಹೋಗ್ತೀವಿ ಅಂತ. ಮಹಾಭಾರತದಲ್ಲಿ ಬರುವಂತಹ ಒಂದು ಪೌರಾಣಿಕ ಕತೆ, ಉಪಕಥೆ ಅಂತಾನೆ ಹೇಳ್ಬೋದು. ಸಾಮಾನ್ಯವಾಗಿ ಈ ಕತೆ ಯಾರು ಕೇಳಿರೋದಿಲ್ಲ. ಆ ಕಥೆಯ ಮುಖಾಂತರ ನಾವು ಈ ಒಂದು ನಾಮವನ್ನು ಕೂಡ ಹೇಗೆ ಶಿಸ್ತುಬದ್ಧವಾಗಿ ನಾವು ಜೀವನವನ್ನು ಮಾಡಬೇಕು ಅನ್ನೋದನ್ನ ನಾವು ಅರ್ಥೈಸ್ಕೊಳ್ಳೋಣ. ಯುಧಿಷ್ಠಿರ ಒಮ್ಮೆ ಅಶ್ವಮೇಧ ಯಾಗವನ್ನ ಮಾಡ್ತಿರ್ತಾನೆ. ಅಂದ್ರೆ ಇಡೀ ಮಹಾಭಾರತದ ಸಮಾಪ್ತಿಯಾದ ನಂತರ ಯುಧಿಷ್ಠಿರ ತನ್ನ ರಾಜ್ಯದಲ್ಲಿ ರಾಜ್ಯಭಾರವನ್ನ ಮಾಡ್ತಾ ಒಂದು ಯಾಗವನ್ನ ಮಾಡ್ಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಒಂದು ಯಾಗವನ್ನ ಮಾಡ್ತಿರ್ತಾನೆ. ಯಾಗದಲ್ಲಿ ಅನೇಕರನ್ನ ಕರೆದು ಅವರಿಗೆ ಬೇಕಂತಹ ದವಸ ಧಾನ್ಯ ಎಲ್ಲವನ್ನೂ ಕೂಡ ಕೊಟ್ಟು, ಅಂದ್ರೆ ಯಜ್ಞಶಾಲೆಯಲ್ಲಿ ಬೇಕಾದಂತಹ ಎಲ್ಲವನ್ನೂ ಕೂಡ ಕೊಟ್ಟು ಸತ್ಕಾರ ಮಾಡ್ತಿರ್ತಾನೆ. ಆ ಒಂದು ಯಜ್ಞಶಾಲೆಗೆ ಒಂದು ಮುಂಗುಸಿ ಪ್ರವೇಶ ಆಗತ್ತೆ. ಆ ಮುಂಗುಸಿ ಯಾವ ರೀತಿ ಇರುತ್ತೆ ಅಂತ ಅಂದ್ರೆ, ಅರ್ಧ ಚಿನ್ನದ ಒಂದು ಲೇಪನ ಆಗಿರುತ್ತೆ, ಇನ್ನು ಅರ್ಧ ನಾರ್ಮಲ್ ಆದಂತಹ ಒಂದು ಚರ್ಮದ ಒಂದು ಲೇಪನ ಇರುತ್ತೆ. ಎಲ್ಲರಿಗೂ ಕೂಡ ಆ ಯಜ್ಞಶಾಲೆಯಲ್ಲಿ ಆಶ್ಚರ್ಯ ಉಂಟಾಗತ್ತಂತೆ. ಸಾಮಾನ್ಯವಾಗಿ ನಾವು ಮುಂಗುಸಿಯಾಗಿ ನೋಡಿರ್ತೀವಿ, ಅಂದ್ರೆ ಒಂದು ಪ್ರಾಣಿಯಾಗಿ ನೋಡಿರ್ತೀವಿ. ಆದ್ರೆ ಈ ಮುಂಗುಸಿ ಸ್ವಲ್ಪ ವಿಭಿನ್ನವಾಗಿದೆಯಲ್ಲ, ಅಂದ್ರೆ ಅರ್ಧ ಚಿನ್ನದ ಒಂದು ಲೇಪನವನ್ನ ಹೊಂದ್ಕೊಂಡಿದೆ, ಇನ್ನರ್ಧ ಚರ್ಮದ ಒಂದು ಲೇಪನವನ್ನು ಹೊಂದ್ಕೊಂಡಿದ್ಯಲ್ಲ, ಏನಿದ್ರ ಒಳ ಅರ್ಥ ಇರ್ಬೋದು ಅಂತ ಅಂದ್ಬಿಟ್ಟು ಅಲ್ಲಿದ್ದಂತಹ ಯುಧಿಷ್ಠಿರ ಆ ಒಂದು ಮುಂಗುಸಿಯನ್ನ ಪ್ರಶ್ನೆ ಮಾಡ್ತಾನಂತೆ. ಅಂದ್ರೆ ಆ ಒಂದು ಮುಂಗುಸಿಗೆ ಮಾತಾಡುವಂತಹ ಒಂದು ಶಕ್ತಿಯೂ ಕೂಡ ಇತ್ತು ಅಂತ ಅನ್ಸತ್ತೆ. ಆ ಮುಂಗುಸಿ ಮತ್ತೆ ಪ್ರತ್ಯುತ್ತರವನ್ನ ಕೊಡುತ್ತೆ. ಆ ಯುಧಿಷ್ಠಿರ ಕೇಳ್ತಾನೆ ಆ ಮುಂಗುಸಿಯನ್ನ, ಯಾಕೆ ನಿನ್ನ ಸ್ವಲ್ಪ ವಿಭಿನ್ನವಾಗಿ ಕಾಣಿಸ್ತಾ ಇದೆಯಲ್ಲ, ಅಂದ್ರೆ ಚಿನ್ನದ ಒಂದು ಲೇಪನ ನಿನ್ನಲ್ಲಿ ಇದೆಯಲ್ಲ, ಕಾರಣ ಏನು ಅಂತ. ಅದಕ್ಕೆ ಆ ಮುಂಗುಸಿ ಹೇಳುತ್ತಂತೆ, ನೀನು ಏನು ಯಜ್ಞವನ್ನ ಮಾಡ್ತಿದ್ಯಲ್ಲ, ಅಥವಾ ಒಂದು ದಾನ ಧರ್ಮ ಅಥವಾ ಎಲ್ಲವನ್ನೂ ಕೂಡ ಸತ್ಕಾರ ಮಾಡಿ ಎಲ್ಲವನ್ನೂ ಕೂಡ ಮಾಡ್ತಿದ್ಯಲ್ಲ, ಇದು ಎಲ್ಲ ಮಾಡ್ತಿರೋದು ಕೂಡ ನೀನು ವ್ಯರ್ಥ. ಯಾಕೆ ಅಂತ ಅಂದ್ರೆ, ನಿನಗಿಂತ ಇನ್ನೂ ಉತ್ತಮ ರೀತಿಯಲ್ಲಿ ದಾನವನ್ನ ಮಾಡುವಂತಹ ಅಥವಾ ಪರಮಾತ್ಮನನ್ನು ಮೆಚ್ಚುವಂತಹ ಸಂತರನ್ನ ಅಥವಾ ಬ್ರಾಹ್ಮಣನನ್ನ ನಾನು ನೋಡಿದ್ದೀನಿ. ಸೊ ಅವರನ್ನ ನಾನು ಕಂಪೇರ್ ಮಾಡ್ತಾ ಹೋದ್ರೆ ಯುಧಿಷ್ಠಿರ, ನಿನಗೆ ನೀನು ಮಾಡ್ತಾ ಇರೋದು ಅಲ್ಪದಲ್ಲಿ ಅಲ್ಪ. ಅಂದ್ರೆ ನಿನ್ನ ಒಂದು ಯಜ್ಞ ಏನಿದೆ ಅದು ಬಹಳ ತುಚ್ಛವಾಗಿ ನನಗೆ ಕಾಣ್ತಾ ಇದೆ ಅಂತ ಹೇಳ್ತಾರಂತೆ. ಅದಕ್ಕೆ ಮತ್ತೆ ಮರು ಪ್ರಶ್ನೆ ಮಾಡ್ತಾರೆ. ಯುಧಿಷ್ಠಿರ ಅಂದ್ರೆ ಅವನ್ ಧರ್ಮರಾಯ ಅಂತಾನೆ ಕರೀತಾರಲ್ವಾ, ಸೊ ಧರ್ಮವನ್ನ ಅನುಸರ ಮಾಡುವಂತವನು ಯುಧಿಷ್ಠಿರ. ಮತ್ತೆ ಪ್ರಶ್ನೆಯನ್ನ ಮಾಡ್ತಾನೆ, ಯಾಕೆ ಈ ರೀತಿ ಹೇಳ್ತಾ ಇದ್ದಿ, ಯಾರ ಬ್ರಾಹ್ಮಣ, ನನಗಿಂತಲೂ ಇನ್ನೂ ಉತ್ತಮವಾಗಿ ಮಾಡಿರುವಂತವನ್ನ ನಾನು ಭೇಟಿ ಮಾಡ್ಬೇಕು, ಖಂಡಿತ ಹೇಳು ನನಗೆ ಅಂತ ಮತ್ತೆ ಆ ಒಂದು ಮುಂಗುಸಿಯನ್ನ ಪ್ರಶ್ನೆ ಮಾಡ್ತಾನೆ. ಆಗ ಆ ಮುಂಗುಸಿ ಹೇಳುತ್ತೆ, ಒಂದು ಬಡ ಕುಟುಂಬದಲ್ಲಿ ಇದ್ದಂತಹ ಒಂದು ಗಂಡ ಹೆಂಡತಿ ಮತ್ತೆ ಇಬ್ಬರು ಮಕ್ಕಳದ್ದಂತಹ ಒಂದು ಕುಟುಂಬವನ್ನ ನಾನು ನೋಡಿದ್ದೆ. ಅಂದ್ರೆ ಈ ಚಿನ್ನದ ಲೇಪನ ಆಗೋದಕ್ಕಿಂತ ಮುಂಚೆ ನಾನು ಕೂಡ ಸಾಧಾರಣವಾಗಿ ಎಲ್ಲ ಮುಂಗುಸಿ ತರನೇ ನಾನು ಕೂಡ ಇದ್ದೆ. ಒಂದು ಕುಟುಂಬವನ್ನ ನಾನು ನೋಡ್ದೆ. ಆ ಕುಟುಂಬದಲ್ಲಿ ತುಂಬಾ ಬಡವರಲ್ಲಿ ತುಂಬಾ ಬಡವರು. ಅವರು ಒಂದು ದಿನದ ಅನ್ನಕ್ಕೋಸ್ಕರ ಅಥವಾ ಒಂದು ದಿನದ ಒಂದು ಜೀವನ ಕಳೆಯೋದಕ್ಕೂ ಕೂಡ ಅವರು ಬಹಳ ಹರಸಾಹಸವನ್ನ ಪಡಬೇಕಾಗಿತ್ತು. ಅಂದ್ರೆ ಒಂದು ದಿನ ಹೋಗಿ ಅವರು ಕೂಲಿಯನ್ನ ಮಾಡ್ಕೊಂಡು ಬಂದು ಆ ಒಂದು ಕೂಲಿಯದಲ್ಲಿ ಗಳಿಸಿದಂತಹ ಸಂಗ್ರಹ ಮಾಡಿದಂತಹ ಹಣದಲ್ಲೇ ಅವರ ಜೀವನ ನಡಿಬೇಕಾಗಿತ್ತು. ಅಂತಹ ಒಂದು ಕುಟುಂಬದನ್ನ ನಾನ್ ನೋಡ್ದೆ. ಒಂದು ದಿನ ಏನಾಯ್ತು ಆ ಕುಟುಂಬದಲ್ಲಿ ಅಂತ ಅಂದ್ರೆ, 2-3 ದಿನ ಅವನಿಗೆ ಉದ್ಯೋಗವೇ ಸಿಗ್ಲಿಲ್ಲ. ಅದಕ್ಕೋಸ್ಕರ ಅವನಿಗೆ ಹಣ ಸಂಗ್ರಹ ಆಗ್ಲಿಲ್ಲ. 3-4 ದಿನಗಳಿಂದ ಉಪವಾಸ ಇದ್ರು. ಎಲ್ಲೋ ಒಂದು ಸ್ವಲ್ಪ ಸಣ್ಣ ಕೆಲಸ ಸಿಕ್ತು. ಕೆಲಸ ಸಿಕ್ಕಿದ್ದ ಹಣದಲ್ಲಿ ಒಂದು ಹೊತ್ತು ಮಾತ್ರ ಒಂದು ಊಟವನ್ನ
ಮಾಡುವಂತಹ ಒಂದು ಸೌಭಾಗ್ಯ ಆ ಒಂದು ಬ್ರಾಹ್ಮಣರ ಕುಟುಂಬಕ್ಕೆ ಸಿಕ್ತು. ಆಗ ಎಲ್ಲೋ ಆ ದಾರಿನಲ್ಲಿ ಹಾದು ಹೋಗ್ತಿದ್ದಂತಹ ಒಬ್ಬ ಭಿಕ್ಷುಕ ಬಂದು ಭಿಕ್ಷೆಯನ್ನ ಬೇಡ್ತಾನೆ ಅಂತ. ಆಗ ಬಹಳ 3-4 ದಿನದಿಂದ ಉಪವಾಸ ಇದ್ದಾರೆ ಆ ಬ್ರಾಹ್ಮಣರ ಕುಟುಂಬ. ಸ್ವಲ್ಪವೂ ಕೂಡ ಊಟ ಮಾಡಿಲ್ಲ. 3 ದಿನಗಳ ನಂತರ ಸ್ವಲ್ಪ ಊಟ ಸಿಕ್ಕಿದೆ ಅವ್ರಿಗೆ. ಒಬ್ಬ ಭಿಕ್ಷುಕ ಬರ್ತಾನೆ, ಭಿಕ್ಷೆಯನ್ನ ಬೇಡ್ತಾನೆ. ಆ ಬ್ರಾಹ್ಮಣ ಸ್ವಲ್ಪವೂ ಕೂಡ ಯೋಚನೆ ಮಾಡ್ದಲೆ, ಸ್ವಲ್ಪವೂ ಕೂಡ ಒಂಥರ ನನಗೆ ಹಸಿವಾಗಿದೆ ಅಥವಾ ನನಗೆ ಈ ಆಹಾರ ಅವಶ್ಯಕತೆ ಇದೆ, ನನ್ನ ಕುಟುಂಬಕ್ಕೆ ಅವಶ್ಯಕತೆ ಇದೆ ಅಂತ ಸ್ವಲ್ಪವೂ ಕೂಡ ಅವನು ಯೋಚನೆ ಮಾಡ್ದಲೆ ಆ ಭಿಕ್ಷುಕನಿಗೆ ಬೇಡ ತಕ್ಷಣ ಅವನ ತಟ್ಟೆಯಲ್ಲಿದ್ದಂತ ಅನ್ನವನ್ನ ತಗೊಂಡೋಗಿ ಆ ಭಿಕ್ಷುಕನಿಗೆ ಕೊಡ್ತಾರಂತೆ. ಗಂಡ ಊಟ ಮಾಡಿಲ್ಲ ಅಂತ ಅಂದ್ಬಿಟ್ಟು ಹೆಂಡತಿನೂ ಕೂಡ ಅವಳ ಒಂದು ಪಾಲಲ್ಲಿ ಏನ್ ಬಂದಿತ್ತಲ್ಲ ಊಟ, ಅದನ್ನು ಕೂಡ ಆ ಭಿಕ್ಷುಕರ ಇನ್ನೊಂದು ಸಹಪಾಠಿಗೆ ಕೊಡ್ತಾ ಹೋಗ್ತಾರಂತೆ. ತಂದೆ ತಾಯಿ ಊಟ ಮಾಡಿಲ್ಲ ಅಂತ ಅಂದ್ಬಿಟ್ಟು ಮಕ್ಕಳನ್ನು ಕೂಡ ಅವರಿಗೆ ಬಂದಂತಹ ಒಂದು ಶೇರ್ ಏನಿದೆ ಅದನ್ನು ಕೂಡ ತಗೊಂಡು ಹೋಗಿ ಅವರು ಆ ಭಿಕ್ಷುಕರಿಗೆ ಕೊಟ್ಬಿಡ್ತಾರಂತೆ. ಇವರು ಮತ್ತೆ ಹಸುವಿನಿಂದನೇ ಬೆಳೆತಾರಂತೆ. ಆವತ್ತು ದಿನ ಏನು ಅನ್ನವನ್ನ ಮಾಡಿದ್ರಲ್ಲ ಪಾತ್ರೆ, ಆ ಪಾತ್ರೆಯನ್ನ ಹೊರಗಡೆ ಹೋಗಿ ತೊಳಿಬೇಕು ಅಂತ ಅಲ್ಲಿ ಪಾತ್ರೆಯನ್ನ ಇಡ್ಲಾಗಿತ್ತಂತೆ. ಆ ಪಾತ್ರೆಯೊಳಗೆ ಒಂದಿಷ್ಟು 2-3 ಅಗಳು ಅನ್ನ ಮಿಕ್ಕಿತ್ತಂತೆ. ಆ ಅನ್ನ ಮಿಕ್ಕಿದ್ದನ್ನ ಈ ಮುಂಗುಸಿ ಹೋಗಿ ತಿನ್ಬೇಕು ಅಂತ ಹೋದಾಗ ಆ ಆ ಮುಂಗುಸಿ ಆ ಅನ್ನದ ಸ್ಪರ್ಶ ಆದ ತಕ್ಷಣ, ಅಂದ್ರೆ ಎಲ್ಲೆಲ್ಲಿ ಅನ್ನದ ಅಗಳಿನ ಸ್ಪರ್ಶ ಆಯ್ತು ಆ ಮುಂಗುಸಿಗೆ, ಅಲ್ಲೆಲ್ಲವೂ ಕೂಡ ಚಿನ್ನದ ಲೇಪನ ಆಗೋಯ್ತಂತೆ ಆ ಮುಂಗುಸಿಗೆ. ಇದು ನಿಜವಾಗಿದ್ದು ನಡೆದಂತಹ ಮಹಾಭಾರತದಲ್ಲಿ ಬರುವಂತಹ ಒಂದು ಕಥೆ ನಾನು ಹೇಳ್ತಾರೆ, ಯಾವುದು ಕೂಡ ಊಹಾಪೋಹಗಳಲ್ಲ. ಅಂದ್ರೆ ಒಂದು ಸಂಸಾರದಲ್ಲಿ ನ್ಯಾಯ, ನಿಷ್ಠೆ, ಧರ್ಮ ಅಥವಾ ಇನ್ನೊಬ್ಬರಿಗೆ ನಾವು ಸಹಾಯವನ್ನ ಮಾಡಬೇಕು, ಇನ್ನೊಬ್ಬರಿಗೆ ಒಳಿತನ್ನ ಮಾಡ್ಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಯಾರು ಜೀವನವನ್ನ ಸಾಗಿಸ್ತಾರಲ್ಲ, ಅಂತವರ ಇತ್ತಲಲ್ಲಿ ಇರುವಂತಹ ಪಾತ್ರೆಯ ಅಗಳಿನ ಅನ್ನದಲ್ಲಿ ಮುಂಗುಸಿಗೆ ಚಿನ್ನದ ಲೇಪನ ಆಗತ್ತೆ ಅಂತಂದ್ರೆ ಆ ಬ್ರಾಹ್ಮಣರಿಗೆ ಅಥವಾ ಬ್ರಾಹ್ಮಣರ ಕುಟುಂಬಕ್ಕೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನ ನಾವು ಊಹೆ ಮಾಡಲು ಕೂಡ ಸಾಧ್ಯ ಆಗೋದಿಲ್ಲ. ಇದನ್ನೆಲ್ಲ ಯಾಕೆ ಮುಂಗುಸಿ ಧರ್ಮರಾಯಂಗೆ ಹೇಳ್ತಾ ಇತ್ತು ಅಂತ ಅಂದ್ರೆ, ಆ ಮುಂಗುಸಿ ಒಂದು ಮೆಸೇಜ್ ಅನ್ನ ಕೊಡ್ಬೇಕಾಗಿತ್ತು ಆ ಒಂದು ಯಜ್ಞಕ್ಕೆ. ಏನಂತ ಅಂದ್ರೆ, ಎಷ್ಟೋ ಜನ ತೃಪ್ತರಾಗಿರ್ತಾರೆ ಅಥವಾ ಎಲ್ಲವೂ ಕೂಡ ಅವ್ರಿಗೆ ಇರುತ್ತೆ, ಹಣ, ದುಡ್ಡು, ಐಶ್ವರ್ಯ ಅಥವಾ ಹೊಟ್ಟೆ ತುಂಬಿರುತ್ತೆ ಅವ್ರಿಗೆ. ಆದ್ರೂ ಕೂಡ ನನ್ಗೆ ಇನ್ನೂ ಬೇಕು ಅಥವಾ ಇನ್ನೂ ಅಪೇಕ್ಷೆ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಹಣವನ್ನು ಅಥವಾ ಊಟವನ್ನು ಎಲ್ಲವನ್ನೂ ಕೂಡ ಸಂಗ್ರಹ ಮಾಡುವಂತಹ ನಿಟ್ಟಿನಲ್ಲಿ ಇರ್ತಾರೆ. ಸೊ ಯಾರಿಗೆ ದಾನವನ್ನ ಕೊಡಬೇಕು ಅಂದ್ರೆ, ಯಜ್ಞ ಮಾಡಿದಾಗ ಸಾಮಾನ್ಯವಾಗಿ ದಾನ, ಧರ್ಮ ಎಲ್ಲವನ್ನೂ ಕೂಡ ನಾವು ಮಾಡುವಂಥದ್ದು ಸಹಜ. ಸೊ ಯಾರಿಗೆ ಕೊಡಬೇಕು, ಕೊಟ್ಟಂತಹ ದಾನವನ್ನ ಯಾವ ರೀತಿ ನಮಗೆ ಶ್ರೇಯಸ್ಕರವಾಗುತ್ತೆ ಅನ್ನೋದನ್ನ ಅರಿತುಕೊಂಡು ದಾನವನ್ನು ಮಾಡಿದ್ರೆ ಉತ್ತಮ ಅನ್ನುವಂತ ಒಂದು ಮೆಸೇಜ್ ಅನ್ನ ಆ ಮುಂಗುಸಿ ಒಂದು ಯುಧಿಷ್ಠನಿಗೆ ಹೇಳ್ಬೇಕಾಗಿತ್ತಂತೆ. ಸೊ ಅದಕ್ಕೋಸ್ಕರ ಈ ಒಂದು ಉಪಕಥೆ ಮಹಾಭಾರತದಲ್ಲಿ ಬರ್ತಾ ಹೋಗುತ್ತೆ. ಆಗ ಆ ಯುಧಿಷ್ಠಿರ ಯೋಚನೆ ಮಾಡ್ತಾನಂತೆ, ನಾನು ಕ್ರಮಬದ್ಧವಾಗಿ, ಶಿಸ್ತಬದ್ಧವಾಗಿ ಶಾಸ್ತ್ರದಲ್ಲಿ ಹೇಳಿರುವ ಹಾಗೆ ಭಗವದ್ಗೀತೆಯಲ್ಲೂ ಕೂಡ ನೀವು ಒಂದಿಷ್ಟು ಶ್ಲೋಕಗಳಲ್ಲಿ ಬರ್ತಾ ಹೋಗುತ್ತೆ, ಯಾರಿಗೆ ದಾನವನ್ನು ಕೊಡಬೇಕು, ನಿಜವಾಗ್ಲೂ ಯಾರಿಗೆ ಬೇಡಿಕೆ ಇದೆ ಅಥವಾ ಅವಶ್ಯಕತೆ ಇದೆ ಅಂತವರಿಗೆ ದಾನವನ್ನು ಕೊಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಇಲ್ಲಿ ಅದೇನೋ ಕನ್ನಡದಲ್ಲಿ ಹೇಳ್ತಾರಲ್ಲ, ಯಾರ್ಯಾರಿಗೆ ಬಂದಾಗ ಎಲ್ಲರಿಗೂ ಕೂಡ ಕೊಡುವಂತಹ ಒಂದು ಉಂಡವನೇ ಜಾಣ ಅಂತ ಏನೋ ಒಂದು ಬರುತ್ತೆ, ನಂಗೆ ಮರ್ತು ಹೋಗಿದೆ. ಸೊ ಹಾಗೆ ಯಾರೆಲ್ಲಾ ಬರ್ತಾರೆ ಯಜ್ಞಶಾಲೆಗೆ ಅವ್ರೆಲ್ಲರಿಗೂ ಕೂಡ ಉಪಚಾರವನ್ನ ಅಥವಾ ಧನಧಾನ್ಯಗಳನ್ನ ಎಲ್ಲ ಕೊಡ್ತಾ ಹೋದ್ರೆ ಶ್ರೇಯಸ್ಕರ ಅನ್ನುವಂಥದ್ದು ಯಾರಿಗೂ ಕೂಡ ಆಗಲ್ಲ, ಮಾಡಿದವ್ರಿಗೂ ಆಗಲ್ಲ, ಮಾಡಿಸಿಕೊಂಡವ್ರಿಗೂ ಆಗಲ್ಲ ಅನ್ನುವಂತಹ ಒಂದು ಅರ್ಥದಲ್ಲಿ ನಾವು ಕೂಡ ಈ ಒಂದು ನಾಮವನ್ನ ಅರ್ಥೈಸ್ಕೊಬೇಕು. ದಮನಃ ಅಂತಂದ್ರೆ ನ್ಯಾಯಬದ್ಧವಾದಂತಹ, ಶಿಸ್ತುಬದ್ಧವಾದಂತಹ, ಕ್ರಮಬದ್ಧವಾದಂತಹ ಜೀವನವನ್ನ ಯಾರು ಮಾಡ್ತಾರೆ ಅಂದ್ರೆ ಶಾಸ್ತ್ರಗಳನ್ನ ಅರಿತು ಯಾರು ಜೀವನವನ್ನು ಮಾಡ್ತಾರೆ ಅಂತಹವನಿಗೆ ಅಧಿಪತಿಯಾಗಿರುವವನು ವಿಷ್ಣು. ಅದಕ್ಕೋಸ್ಕರ ಅವನಿಗೆ ದಮನಃ, ನ್ಯಾಯವನ್ನ ವಿಧಿಸುವವನು, ಅವರವರ ಕರ್ಮಕ್ಕೆ ಅನುಸಾರವಾಗಿ ನ್ಯಾಯವನ್ನ ಅಥವಾ ಫಲದ ಅಪೇಕ್ಷೆಗಳನ್ನ ಕೊಡ್ತಾ ಹೋಗ್ತಾನೆ ಅನ್ನುವಂಥ ಅರ್ಥದಲ್ಲಿ ನಾವು ಈ ಒಂದು ನಾಮವನ್ನ ಅರ್ಥೈಸ್ಕೊಬಹುದು. ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮ ಹಂಸಃ ಅನ್ನುವಂಥದ್ದು. ಹಂಸಃ ಅಂತ ಅಂದ್ರೆ ಸಂಸಾರದ ಒಂದು ಭಯವನ್ನ ಹೋಗಲಾಡಿಸುವವನು ಅನ್ನುವಂಥ ಅರ್ಥ ಕೂಡ ಬರುತ್ತೆ. ಮೊದಲಿಗೆ ಶಂಕರರು ಏನ್ ಹೇಳ್ತಾರೆ, ಶಂಕರ ಭಗವತ್ಪಾದರು ಏನ್ ಹೇಳ್ತಾರೆ ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ, ಅಹಂಸ ಇತಿ ತದ್ ಭಾವತಾಮಿ ಸಂಸಾರ
ಹಾಕಿ ಕೊಟ್ರೆ ಅದನ್ನ ಹಾಲು ಮತ್ತೆ ನೀರನ್ನ ಬೇರ್ಪಡಿಸಿ ಬರೀ ಹಾಲನ್ನೇ ಮಾತ್ರ ಸಂಗ್ರಹ ಮಾಡುವಂತಹ ಒಂದು ಶಕ್ತಿ ಹಂಸಕ್ಕೆ ಇದೆ. ನಮ್ಮ ಸಂಸಾರದಲ್ಲಿ ನಾವು ಹೇಗೆ ಇರಬೇಕು ಅನ್ನೋದನ್ನ ಬೈಫರ್ಕೇಟ್ ಮಾಡುವಂತಹ ಅಥವಾ ಡಿಫ್ರೆನ್ಶಿಯೇಟ್ ಮಾಡುವಂತಹ ಒಂದು ಜ್ಞಾನ ನಮಗೆ ತಿಳಿತಾ ಹೋಗ್ಬೇಕು. ಅದಕ್ಕೆ ಸಹಾಯ ಮಾಡುವಂತವನೇ ಪರಮಾತ್ಮ. ಅದಕ್ಕೋಸ್ಕರ ಅವನಿಗೆ ಹಂಸಃ ಅನ್ನುವಂತಹ ಒಂದು ನಾಮದಲ್ಲಿ ಕರಿತೀವಿ ಅನ್ನೋದನ್ನ ನಾವು ಅರ್ಥೈಸ್ಕೊಬಹುದು. ಮತ್ತೆ ಒಂದು ಕಥೆಯ ಮುಖಾಂತರ ಇದನ್ನ ಅರ್ಥೈಸ್ಕೊಂಡ್ರೆ ಬಹಳ ಒಂದು ಚಿಟುಕಾದಂತಹ ಚೆನ್ನಾಗಿರುವಂತಹ ಒಂದು ಕತೆ. ಒಂದು ಗುರುಕುಲ ಇರುತ್ತೆ. ಆ ಗುರುಕುಲದಲ್ಲಿ ಒಬ್ಬ ಶಿಷ್ಯ ಬರ್ತಾನೆ. ಶಿಷ್ಯ ಬಂದ್ಬಿಟ್ಟು ಕೇಳ್ತಾನೆ ಆ ಗುರುಗಳನ್ನ, ಸಂಸಾರದಲ್ಲಿ ಅಟ್ಯಾಚ್ಮೆಂಟ್ ಅನ್ನೋದನ್ನ ಇರ್ಸ್ಕೊಬಾರ್ದು, ಅಥವಾ ನಾವು ಅಟ್ಯಾಚ್ಡ್ ಆಗಿರ್ಬಾರ್ದು. ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಸಂಸಾರ ಇವೆಲ್ಲವನ್ನೂ ಕೂಡ ಬಿಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಯಾವ ರೀತಿ ಇರ್ಬೇಕು, ಸ್ವಲ್ಪ ನನಗೆ ಬೋಧನೆಯನ್ನು ಮಾಡ್ತೀರಾ ಅಂತ ಶಿಷ್ಯ ಬಂದು ಗುರುನ ಕೇಳ್ತಾನ. ಅದಕ್ಕೆ ಗುರು ಬಹಳ ಒಂದು ಚಾಕಚಕ್ಯತೆಯಿಂದ, ಆಯ್ತು ಖಂಡಿತ ನಿನ್ನ ಪ್ರಶ್ನೆಗೆ ನಾನು ಉತ್ತರವನ್ನ ನೀಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಇವತ್ತು ನಿನಗೆ ಪಾಯಸವನ್ನ ಮಾಡಿ ಬಡಿಸ್ತೀನಿ. ಆ ಪಾಯಸವನ್ನ ತಿಂದು ತೃಪ್ತನಾಗಿ ಆಮೇಲೆ ನಿನ್ನ ಪ್ರಶ್ನೆಗೆ ನಾನು ಉತ್ತರವನ್ನ ಕೊಡ್ತೀನಿ ಅಂತ ಅಂದ್ಬಿಟ್ಟು ಒಂದು ಚೆನ್ನಾಗಿ ತುಪ್ಪ ಹಾಕಿ ಕಾಯಿಸಿದಂತಹ ಒಂದು ಪಾಯಸವನ್ನ ಆ ಗುರು ತಾನೇ ಮಾಡಿ ಆ ಶಿಷ್ಯನಿಗೆ ಕೊಡ್ತಾನಂತೆ. ಆಗಿನ ಕಾಲದಲ್ಲೆಲ್ಲ, ಅಂದ್ರೆ ಈಗಿನ ಕಾಲದಲ್ಲೆಲ್ಲ ಸ್ಪೂನು ಮತ್ತೆ ಇದೆಲ್ಲ ಇರೋ ತರ ಇರಲಿಲ್ಲ, ಕೈಯಲ್ಲೇ ತಿನ್ಬೇಕಾಗಿತ್ತು ಗುರುಗಳದಲ್ಲಿ. ಸೊ ಅದಕ್ಕೋಸ್ಕರ ಆ ಶಿಷ್ಯ ತನ್ನ ಕೈಯನ್ನ ಉಪಯೋಗಿಸಿ ಆ ಇಡೀ ಪಾಯಸವನ್ನ ಬಹಳ ಚೆನ್ನಾಗಿ ತಿಂತಾನಂತ ಹೇಳ್ತಾನೆ. ಬಹಳ ಚೆನ್ನಾಗಿ ಮಾಡಿದೀರ ಗುರುಗಳೇ, ಪಾಯಸವನ್ನ ಅಷ್ಟು ತುಪ್ಪವನ್ನ ಹಾಕಿದ್ದೀರಾ ಅಂದ್ರೆ ನನ್ನ ಕೈಯೆಲ್ಲ ಕೂಡ ತುಪ್ಪದ ಒಂದು ಲೇಪನನೇ ಆಗಿದೆ, ಅಷ್ಟರ ಮಟ್ಟಿಗೆ ನೀವು ಪಾಯಸವನ್ನ ತುಂಬಾ ಚೆನ್ನಾಗಿ ಮಾಡಿದೀರಾ ಅಂತ. ಅದಕ್ಕೆ ಗುರು ಹೇಳ್ತಾನಂತೆ, ಆಯ್ತಪ್ಪ ಹೋಗಿ ನಿನ್ ಕೈ ತೊಳ್ಕೊಂಬ, ನಿನ್ ಕೈಯಲ್ಲಿ ಎಲ್ಲಾ ತುಂಬಾ ತುಪ್ಪ ಅಂಟ್ಕೊಂಡಿದೆ, ಹೋಗಿ ಕೈ ತೊಳ್ಕೊಂಬ ಅಂತ ಗುರು ಆಜ್ಞೆಯನ್ನು ಮಾಡ್ತಾನೆ. ಅವನು ಹೋಗಿ ಕೈ ತೊಳ್ಕೊಂಡ್ಬಿಡ್ತಾನೆ. ಕೈ ತೊಳ್ಕೊಂಡ್ ಬಂದ್ರೂ ಕೂಡ ಆ ಒಂದು ಏನು ತುಪ್ಪ ಅಂಟ್ಕೊಂಡಿತ್ತಲ್ಲ ಕೈಯಲ್ಲಿ, ಆ ಲೇಪನ ಇನ್ನೂ ಹೋಗಿರಲ್ಲ, ಇನ್ನೂ ಸ್ವಲ್ಪ ಜಿಡ್ ಎಲ್ಲ ಹಾಗೆ ಇರುತ್ತೆ. ಮತ್ತೆ ಗುರುಗಳು ಕೇಳ್ತಾರಂತೆ ಆ ಒಂದು ಶಿಷ್ಯನನ್ನ, ಸ್ವಲ್ಪ ಏನಾದ್ರೂ ಸೊಪ್ಪು ಅಥವಾ ಏನೋ ಸಾಬೂನು ಈ ರೀತಿಯಾದ ಏನಾದ್ರೂ ಬಳಸ್ಕೊಂಡು ಆ ನಿನ್ನ ಕೈಯಲ್ಲಿ ಅಂಟಿರುವಂತಹ ಒಂದು ತುಪ್ಪವನ್ನ ಸರಿ ಮಾಡ್ಕೊಂಬ ಅಂತ. ಯಾರೋ ಮ್ಯೂಟ್ ಮಾಡ್ಕೊಂಡಿಲ್ಲ, ನಾನೇ ಮಾಡಿದೆ. ಮತ್ತೆ ಹೋಗಿ ಮತ್ತೆ ಸ್ವಲ್ಪ ಸಾಬೂನು ಏನಾದ್ರೂ ಹಾಕೊಂಡು ಆ ಕೈಯಲ್ಲಿದ್ದಂತಹ ತುಪ್ಪವನ್ನೆಲ್ಲವನ್ನೂ ಕೂಡ ಸರಿ ಮಾಡ್ಕೊಂಡು ಶುಚಿರ್ಭೂತನಾಗಿ ಮತ್ತೆ ಬರ್ತಾನಂತೆ. ಆಗ ಗುರು ಹೇಳ್ತಾನಂತೆ, ನೋಡಿ ಈಗ ನಿನ್ನ ಕೈಯಲ್ಲಿ ಅಂಟಿದಂತಹ ತುಪ್ಪ ಎಲ್ಲವೂ ಕೂಡ ಹೋಯ್ತೀಗ. ಈಗ ನೆಕ್ಸ್ಟ್ ನೀನ್ ಏನ್ ಮಾಡ್ಬೇಕು ಅಂತ ಅಂದ್ರೆ, ನೀನು ತಿಂದಿದ್ಯಲ್ಲ, ತಿಂದಾಗ ನಿನ್ನ ನಾಲಿಗೆಯಲ್ಲಿ ತುಪ್ಪದ ಒಂದು ಲೇಪನ ಇದೆಯಲ್ಲ, ಅದನ್ನ ಹೋಗಿ ತೊಳ್ಕೊಂಬ ಅಂತ ಗುರುಗಳು ಆಜ್ಞೆಯನ್ನು ಮಾಡ್ತಾರಂತ. ಅದಕ್ಕೆ ಶಿಷ್ಯ ಹೇಳ್ತಾನಂತೆ, ಅಯ್ಯೋ ಗುರುಗಳೇ, ಯಾವತ್ತೂ ನಾಲಿಗೆಗೆ ತುಪ್ಪ ಅಂಟೋದಿಲ್ಲ, ಅದು ಬರೀ ಟೇಸ್ಟ್ ಮಾಡತ್ತಷ್ಟೇ. ಮತ್ತೆ ಅದು ಟೇಸ್ಟ್ ಮಾಡಿ ಆ ಕ್ಷಣವನ್ನ ಅನುಭವಿಸಿ ನಾಲಿಗೆ ಮತ್ತೆ ಅದು ದೇಹಕ್ಕೆ ಕಳಿಸ್ಬಿಡತ್ತೆ, ಅಂದ್ರೆ ಫ್ಯಾಟ್ ಆಗಿ ನಾವು ದೇಹಕ್ಕೆ ಹೋಗುತ್ತದು. ಯಾವತ್ತೂ ಕೂಡ ನಾಲಿಗೆ ಆ ಒಂದು ಲೇಪನವನ್ನ ಅಂಟಿಸ್ಕೊಳ್ಳೋದಿಲ್ಲ ಅಂತ ಉತ್ತರ ಹೇಳ್ತಾನೆ. ನೀವು ಕೂಡ ಅಬ್ಸರ್ವ್ ಮಾಡಿರ್ಬೋದು, ಯಾವತ್ತೂ ಕೂಡ ನಾಲಿಗೆಯಲ್ಲಿ ಎಣ್ಣೆಯ ಒಂದು ಅಂಶ ನಮಗೆ ಅದು ಅಂಟೋದಿಲ್ಲ. ಆ ನಾಲಿಗೆ ಅವಳು ಕೂಡ ಕ್ಲಿಯರ್ ಆಗಿ, ನಮ್ಮ ಕೈಗಳಿಗೆ ತುಪ್ಪದ ಲೇಪನೋ ಎಣ್ಣೆನೋ ಅಂಟ್ಕೊಳ್ಳುತ್ತೆ, ಅದಕ್ಕೆ ನಾವು ಸೋಪು ಏನಾದ್ರು ಹಾಕಿ ಇದ್ ಮಾಡ್ತೀವಿ. ಆದ್ರೆ ನಾಲಿಗೆಗೆ ತುಪ್ಪದ ಲೇಪನ ಅಥವಾ ಜಿಡ್ಡಿನ ಲೇಪನ ಅಂಟ್ಕೊಳ್ಳೋದಿಲ್ಲ. ಒಂದು ಒಳಗಡೆ ಅಂದ್ರೆ ಹೊಟ್ಟೆ ಒಳಗಡೆ ಹೋಗಿ ಅದು ಫ್ಯಾಟ್ ಆಗಿ ಮತ್ತೆ ಏನೇನೋ ಆಗತ್ತೆ. ಸೊ ಇಷ್ಟೆಲ್ಲ ಆದ್ಮೇಲೆ ಗುರು ಮತ್ತೆ ಹೇಳ್ತಾನಂತೆ, ಸೊ ನಿನ್ನ ಪ್ರಶ್ನೆ ಏನಿತ್ತು, ಹೇಗೆ ನಾವು ಇರಬೇಕು ಸಂಸಾರದಲ್ಲಿ, ನಾವು ಹೇಗಿರ್ಬೇಕು, ಹೇಗೆ ಡಿಟ್ಯಾಚ್ಡ್ ಆಗಿರ್ಬೇಕು, ಅಟ್ಯಾಚ್ಮೆಂಟ್ ಅನ್ನ ಹೇಗೆ ಬಿಡಬೇಕು ಅನ್ನೋದೇ ನಿನ್ನ ಪ್ರಶ್ನೆ ಆಗಿತ್ತಲ್ವಾ. ಆ ನಾಲಿಗೆ ಹೇಗಿದೆಯಲ್ಲ ಆ ರೀತಿ ಇರ್ಬೇಕು ಅಂತ. ನಾಲಿಗೆ ಏನ್ ಮಾಡತ್ತೆ, ಇವತ್ತು ನಾವೇನಾದ್ರು ಸ್ವಾದಿಷ್ಟವಾದಂತಹ ಏನೋ ಪಾಯಸನೋ ಏನೋ ತುಪ್ಪ ಮಿಶ್ರಿತ ಏನೋ ತಿಂದ್ರೆ ಆ ಒಂದು ಕ್ಷಣ ಅದನ್ನ ಎಂಜಾಯ್ ಮಾಡತ್ತೆ. ಆ ಕ್ಷಣ ಎಂಜಾಯ್ ಮಾಡಿ ಆ ಟೇಸ್ಟ್ ನ ಸವಿದ ಮೇಲೆ ಅದು ಮತ್ತೆ ಅದೇ ಸ್ವಾದವನ್ನು ಮತ್ತೆ ತಿಂದಾಗ ಮಾತ್ರ ನಮ್ಗೆ ಅದು ಅನ್ಸುತ್ತೆ, ಮತ್ತೆ ಇದೇ ಟೇಸ್ಟ್, ಅಂದ್ರೆ ಇದು ಪಾಯಸ ಅಥವಾ ಇದು ರಸಗುಲ್ಲ ಅಥವಾ ಇದು ಜಾಮೂನು ಅಂತ ನಮ್ಗೆ ಆವಾಗ ಮತ್ತೆ ಗೊತ್ತಾಗತ್ತೆ. ಅಲ್ಲಿಂದ ತನಕ ಮತ್ತೆ ಗೊತ್ತಾಗಲ್ಲ. ಅಂದ್ರೆ ನಿಮಿತ್ತ ಮಾತ್ರದಲ್ಲಿ, ಅಂದ್ರೆ ಆ ಕ್ಷಣ ಮಾತ್ರ ನಮಗೆ ಅದು ಟೇಸ್ಟ್ ಮಾಡಿ ಬಿಟ್ಬಿಡತ್ತಂತೆ. ಸೊ ಹಾಗೆ ಸಂಸಾರದಲ್ಲಿ ನಾವು ಹೇಗಿರ್ಬೇಕು, ಪ್ರೆಸೆಂಟ್ ಅಲ್ಲಿ ನಾವು ಹೇಗೆ ಜೀವನವನ್ನು ಮಾಡ್ಬೇಕು. ಇವತ್ತು ಮಾತೃ ಅಂದ್ರೆ ತಾಯಿಯಾಗಿ ನನ್ನ ಮಕ್ಕಳನ್ನ ನಾನು ಸಾಕ್ತಾ ಇದ್ದೀನಿ, ನಾನು ನೋಡ್ಕೊಂತಾ ಇದ್ದೀನಿ. ಮುಂದೆ ಅವರು ನಮ್ಮ ಸಾಕ್ತಾರೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಲ್ಲಿ ನಮ್ಮ ಮಕ್ಕಳನ್ನ ಸಾಕ್ಬಾರ್ದು. ಅಥವಾ ಈ ಕ್ಷಣ ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ, ಆರೋಗ್ಯವಾಗಿದ್ದೀವಿ, ಅಥವಾ ಶ್ರೀಮಂತರಾಗಿದ್ದೀವಿ, ಎಲ್ಲ ಸೌಕರ್ಯ ಇದೆ, ಈ ಕ್ಷಣವನ್ನ ನಾವು ಎಂಜಾಯ್ ಮಾಡ್ಬೇಕು. ಅದು ಅಟ್ಯಾಚ್ಮೆಂಟ್ ಅಂತ. ಇದೇ ರೀತಿ ಇರ್ಬೇಕು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾವು ಜೀವನವನ್ನು ಮಾಡ್ತೀವಲ್ಲ, ಅದೇ ಅಟ್ಯಾಚ್ಮೆಂಟ್ ಅನ್ನುವಂಥದ್ದನ್ನ ಗುರುಗಳು ಹೇಳ್ತಾ ಹೋಗ್ತಾರೆ. ಅಂದ್ರೆ ಈ ಕ್ಷಣವನ್ನ ಮಾತ್ರ ನಾವು ಎಂಜಾಯ್ ಮಾಡ್ಬಿಡ್ಬೇಕು,
ಮುಂದೆ ಹೀಗೆ ಇರ್ಬೇಕು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಾಗ್ಲಿ, ಅಥವಾ ಹೀಗೆ ಆಗ್ಬೇಕು ಅನ್ನುವಂತಹ ಒಂದು ನಿರ್ದಿಷ್ಟವಾದಂತಹ ಬಯಕೆನ ಇಟ್ಕೊಂಡಾಗ ನಮ್ಗೆ ಸಾಮಾನ್ಯವಾಗಿ ನಮ್ಗೆ ಆ ಕಷ್ಟಗಳು ಅಥವಾ ಅಳು, ದುಃಖ ಎಲ್ಲವೂ ಕೂಡ ಸರ್ವೇ ಸಾಮಾನ್ಯವಾಗಿ ಬರ್ತಾ ಹೋಗುತ್ತೆ. ಹೇಗೆ ಹಂಸ ಹಾಲನ್ನ ನೀರನ್ನ ಬೇರ್ಪಡಿಸಿ ಬರೀ ಹಾಲನ್ನೇ ಸಂಗ್ರಹ ಮಾಡಿ ಕುಡಿಯುತ್ತೋ, ಹಾಗೆ ನಾವು ಕೂಡ ಈ ಕ್ಷಣವನ್ನ ನಮಗೆ ದೊರಕಿದಂತಹ ನಮಗೆ ಲಭ್ಯವಾಗಿರುವಂತಹ ಸುಖವನ್ನ ನಾವು ಅನುಭವಿಸ್ಬೇಕು, ಅಥವಾ ಇನ್ನೊಂದು ಬೇರೆ ಯಾವುದೋ ಬೇಕು ಅನ್ನುವಂತಹ ನಿರೀಕ್ಷೆಯಲ್ಲಿ ನಾವು ಜೀವನವನ್ನು ಮಾಡೋದಾದ್ರೆ ಅದರಿಂದ ನಮ್ಗೆ ಸಿಗೋದು ಬರೀ ಕಷ್ಟನೇ ಅಥವಾ ಬರೀ ದುಃಖನೇ ಅನ್ನೋದಕ್ಕೆ ಈ ಒಂದು ನಾಮ ಸಾಕ್ಷಿ ಆಗ್ತಾ ಹೋಗುತ್ತೆ. ಪುರಂದರದಾಸರ ಒಂದು ಕೀರ್ತನೆ ಎಲ್ಲರೂ ಕೂಡ ಕೇಳಿರ್ಬೋದು ಅನ್ಸುತ್ತೆ. ಹೆಂಗಿರಬೇಕು ಸಂಸಾರದಲ್ಲಿ ಅಂತ ತುಂಬಾ ಚೆನ್ನಾಗಿ ಪುರಂದರದಾಸರು ತಮ್ಮ ಒಂದು ಬರಹದಲ್ಲೇ ಹೇಳ್ತಾ ಹೋಗ್ತಾರೆ. ಹಾಂಗ ಇರಬೇಕು ಸಂಸಾರದಲ್ಲಿ, ಹಾಂಗ ಇರಬೇಕು ಪ್ರಾಚೀನದಲ್ಲಿ, ಹಾಂಗ ಬರದಿತ್ತ ಹಾಂಗ ಇರಬೇಕು. ಅಂದ್ರೆ ಶಾಸ್ತ್ರದಲ್ಲಿ ಹೆಂಗ್ ಬರ್ದಿತ್ತೋ ಹಂಗಿರ್ಬೇಕು ಸಂಸಾರದಲ್ಲಿ ಅಂತ ಮುಂದೆ ಹೇಳ್ತಾ ಹೋಗ್ತಾರೆ. ಪಕ್ಷಿ ಅಂಗಳದಲ್ಲಿ ಬಂದು ಕೂತಂತೆ, ಆ ಕ್ಷಣದಲ್ಲಿ ಹಾರಿ ಹೋದಂತೆ. ಪಕ್ಷಿ ಅಂಗಳದಲ್ಲಿ ಬಂದು ಕೂತಂತೆ, ಆ ಕ್ಷಣದಲ್ಲಿ ಹಾರಿ ಹೋದಂತೆ. ಹಾಂಗ ಇರಬೇಕು ಸಂಸಾರದಲ್ಲಿ, ಹಾಂಗ ಇರಬೇಕು. ಮಕ್ಕಳು ಆಡಿ ಮನೆ ಕಟ್ಟಿದಂತೆ, ಆಟ ಸಾಕೆಂದು ಅಳಿಸಿ ಹೋದಂತೆ. ಮಕ್ಕಳು ಆಡಿ ಮನೆ ಕಟ್ಟಿದಂತೆ, ಆಟ ಸಾಕೆಂದು ಅಳಿಸಿ ಹೋದಂತೆ. ಹಾಂಗ ಇರಬೇಕು ಸಂಸಾರದಲ್ಲಿ, ಹಾಂಗ ಇರಬೇಕು. ವಸತಿ ಕಾರನು ಹೊಸತಿ ಕಂಡಂತೆ, ಒತ್ತಾರೆದ್ದು ಹೊರಟು ಹೋದಂತೆ. ವಸತಿ ಕಾರನು ವಸತಿ ಕಂಡಂತೆ, ಒತ್ತಾರೆದ್ದು ಹೊರಟು ಹೋದಂತೆ. ಹಾಂಗ ಇರಬೇಕು ಸಂಸಾರದಲ್ಲಿ, ಹಾಂಗ ಇರಬೇಕು. ಸಂಸಾರ ಪಾಶವ ನೀನೇ ಬಿಡಿಸಯ್ಯ, ಸಂಸಾರ ಪಾಶವ ನೀನೇ ಬಿಡಿಸಯ್ಯ. ಕಂಸಾರಿ ಪುರಂದರ ವಿಠಲರಾಯ, ಹಾಂಗ ಇರಬೇಕು ಸಂಸಾರದಲ್ಲಿ, ಹಾಂಗ ಇರಬೇಕು. ಎಷ್ಟು ಚೆನ್ನಾಗಿ ಪುರಂದರದಾಸರು ಹೇಳಿದಾರ ಅಂತ ಅಂದ್ರೆ, ಪಕ್ಷಿ ಬಂದು ಕೂತ್ಕೊಳ್ಳುತ್ತೆ ಕೊಂಬೆ ಮೇಲೆ, ಆ ಕ್ಷಣ ಬಂದು ಹಾರೋಗುತ್ತೆ. ಆಗಿರ್ಬೇಕಂತ ಸಂಸಾರದಲ್ಲಿ. ಈ ಕ್ಷಣ ನಾನು ಅನುಭವಿಸ್ತಾ ಇದ್ದೀನಿ, ಈ ಕ್ಷಣ ಖುಷಿಯಾಗಿದ್ದೀನಿ, ಮುಂದೆ ನಾ ಇದೇ ಖುಷಿನ ಅನುಭವಿಸ್ತೀನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಈ ಕ್ಷಣ ಮಾತ್ರ ಎಂಜಾಯ್ ಮಾಡ್ತೀನಿ ಅಂತ. ಮಕ್ಕಳು ಬರ್ತಾರೆ, ಆಡ್ತಾರೆ, ಜಗಳ ಆಡ್ತಾರೆ, ಖುಷಿ ಪಡ್ತಾರೆ, ಮತ್ತೆ ಹೊರಟೋಗ್ತಾರೆ. ಅಂದ್ರೆ ಅವ್ರು ಬರೆದಂತಹ ಡ್ರಾಯಿಂಗು ಅಥವಾ ಮಣ್ಣಲ್ಲಿ ಬಿಡಿಸಿದಂತ ಚಿತ್ರಣವನ್ನು ಮಾಡ್ತಾರೆ, ಅಳಿಸ್ತಾರೆ, ಹೊರಟೋಗ್ತಾರೆ. ಹಾಗೆ ಯಾರೊಬ್ಬ ವಸತಿಕಾರ ಅಂದ್ರೆ ಗೆಸ್ಟ್ ರೂಮ್ ಅಂತ ಮಾಡ್ಕೊಂಡಿರ್ತಾನೆ, ಹೊತ್ತಾರೆದ್ದು ಹೊರಟೋಗ್ತಾನೆ. ಮತ್ತೆ ಅವ್ನ್ ನೆನ್ಪಿರಲ್ಲ, ಅದು ಅವ್ನ್ ಸ್ವಂತ ಮನೆ ಅಂತ ಅನ್ಕೊಂಡಿರಲ್ಲ. ಆ ರೀತಿ ಸಂಸಾರವನ್ನು ಮಾಡ್ಬೇಕು ಅಂತ. ಸಂಸಾರವ ಪಾಶವ ನೀನೇ ಬಿಡಿಸಯ್ಯ, ಕಂಸಾರಿ ಪುರಂದರ ವಿಠಲ ಅಂತ ಪುರಂದರದಾಸರು ಹೇಳ್ತಾ ಹೋಗ್ತಾರೆ. ಸೊ ಹಾಗೆ ಅಂಸಹ ಅಂತಂದ್ರೆ ಅಂಸದ ರೀತಿ ಹೇಗೆ ನೀರು ಮತ್ತೆ ಹಾಲನ್ನ ಬೇರ್ಪಡಿಕೆ ಮಾಡುತ್ತೋ, ಹಾಗೆ ಈ ಸಂಸಾರ ಅನ್ನುವಂತಹ ಭವಸಾಗರವನ್ನ ಅಥವಾ ಭಯವನ್ನ ಹೋಗಲಾಡಿಸುವಂತಹ ಶಕ್ತಿ ಇರುವಂತದ್ದು ಆ ಪುರಂದರ ವಿಠಲನಿಗೆ ಮಾತ್ರ. ಅದಕ್ಕೋಸ್ಕರ ನಾವು ಅವನಿಗೆ ಸಂಸಾರ ಪಾಶವ ನೀನೇ ಬಿಡಿಸಯ್ಯ, ಕಂಸಾರಿ ಪುರಂದರ ವಿಠಲ ಅಂತಾನೆ ಕರಿತೀವಿ. ಅದಕ್ಕೋಸ್ಕರ ಅವನಿಗೆ ಇನ್ನೊಂದು ಹೆಸರೇ ಅಂಸಹ ಅನ್ನುವಂಥದ್ದು. ಬಹಳಷ್ಟು ಟೈಮ್ ಆಯ್ತು ಅನ್ಸುತ್ತೆ. ಹೇಮಾ ಬಗ್ಗೆ ಹೇಳಿ, ಏನೋ ಹೇಳ್ಬೇಕು ಅಂತ. ಅದೇ ಹಂಸಹ ಅಂದ್ರೆ ಈಗ ನೀವ್ ಹೇಳಿದ್ರಲ್ಲ, ಇದಕ್ಕೆ ಇದನ್ನ ಬೋಧನೆ ಮಾಡ್ಲಿಕ್ಕೋಸ್ಕರನೇ ಅಂದ್ರೆ ಸನಕಾದಿಗಳು ಬ್ರಹ್ಮದೇವರಲ್ಲಿ ಆ ಪ್ರಶ್ನೆಯನ್ನ ಕೇಳ್ತಾರೆ. ಈ ವಿಷಯಗಳು ಮನಸ್ಸು ಯಾವಾಗ್ಲೂ ಈ ಚಿತ್ತ ಅನ್ನೋದು ವಿಷಯಗಳ ಕಡೆ ಅಟ್ರಾಕ್ಟ್ ಆಗ್ತಿರುತ್ತಲ್ಲ, ಇದನ್ನ ಹೇಗೆ ನಾವ್ ಈ ಬಂಧನದಿಂದ ಬಿಡಿಸ್ಕೊಳ್ಳೋದು ಅಂತ ಹಂಸ ರೂಪವನ್ನೇ ತಾಳಿ ಭಗವಂತ ಬಂದು ಹೇಳೋ ಅಂತದ್ದು ಜ್ಞಾನ ಬೋಧನೆಯನ್ನ ನೀಡ್ತಾರೆ. ಯಾವ ರೀತಿ ಹಂಸ ಹಾಲನ್ನ ಕೊಟ್ರೆ ನೀರು ಮತ್ತೆ ಹಾಲನ್ನ ಅದಕ್ ಬೇಕಾಗಿರೋದನ್ನ ಮಾತ್ರ ಸ್ವೀಕಾರ ಮಾಡಿ ಬಿಡುತ್ತೋ, ಅದೇ ರೀತಿ
ಜ್ಞಾನ ಮತ್ತೆ ಅಜ್ಞಾನದಲ್ಲಿ ಆ ಅಜ್ಞಾನ ಅನ್ನೋದನ್ನ ಬೇಡದೇ ಇರೋದನ್ನೆಲ್ಲ ಬಿಟ್ಟು ಬೇಕಾಗಿರೋದನ್ನ ಮಾತ್ರ, ಸಾರಭೂತವಾಗಿರೋದನ್ನ ಮಾತ್ರ ಸ್ವೀಕಾರ ಮಾಡುವಂತಹ ಆ ಒಂದು ಸಾಮರ್ಥ್ಯ ಎಲ್ರಲ್ಲೂ ಬರ್ಬೇಕು ಅಂತ ಹೇಳಿ ಎಲ್ಲಾ ದೇವತೆಗಳಿಗೂ ಕೂಡ ಸನಕಾದಿಗಳಿಗೆ ಬ್ರಹ್ಮ ಹಂಸ ರೂಪದಲ್ಲಿ, ನಾರಾಯಣ ಹಂಸ ರೂಪದಲ್ಲಿ ಬಂದು ಬೋಧನೆಯನ್ನ ಮಾಡ್ತಾರೆ. ಹಾಗಾಗಿ ಹಂಸ ಅಂತ ಕೂಡ ಆ ಹೆಸರು ಕೂಡ ಭಗವಂತನಿಗೆ ಅನ್ವರ್ಥನಾಮ ಅಂತಾನೆ ಹೇಳ್ಬೋದು. ಮುಂದಿನ ನಾಮ ಸುಪರ್ಣ ಕೂಡ ಅದನ್ನೇ ಅರ್ಥ ಹೇಳುತ್ತೆ. ಅಂದ್ರೆ ದಿವ್ಯವಾದಂತಹ ರೆಕ್ಕೆಗಳನ್ನ, ಅಂದ್ರೆ ಹಂಸಕ್ಕೆ ಇರುವಂತಹ ರೆಕ್ಕೆಗಳನ್ನ ಹೋಲಿಸಿ ಹೇಳುವಂತಹ ನಾಮ ಸುಪರ್ಣ ಅನ್ನುವಂಥ ಮುಂದಿನ ನಾಮ ಕೂಡ. ಸತ್ಸಂಗದಲ್ಲಿ ಹೋಗ್ತಿದ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. 1.5 ಗಂಟೆಗಳು ಆಗೋಗಿದೆ ಆಲ್ರೆಡಿ. ಒಂದಿಷ್ಟು ಅನೌನ್ಸ್ಮೆಂಟ್ ನ ಮಾಡೋದಿತ್ತು. ಎಲ್ಲರೂ ಇನ್ನೊಂದು 10 ನಿಮಿಷ ಇರಕ್ಕಾಗತ್ತಾ? ಸಾಧ್ಯ ಆದ್ರೆ ಸಂಕಲ್ಪವನ್ನ ಮಾಡ್ಕೊಂಡಿದ್ದೇನೆ. ಏನ ಪ್ರಾಜೆಕ್ಟ್ ಅಂತ ಅಂದ್ರೆ, ಒಂದು ಗೋಶಾಲೆಯನ್ನ ಮಾಡ್ಬೇಕು ಅನ್ನುವಂಥದ್ದು ನನ್ನ ಒಂದು ಬಹಳ ದಿನಗಳ ಕನಸು. ನನ್ನ ಬಗ್ಗೆ ನಾನೇ ಹೇಳ್ಕೊಳ್ಳೋದಾದ್ರೆ, ಇವತ್ತು ನಾನು ವೈಯಕ್ತಿಕವಾಗಿ ಬಹಳ ಅಂದ್ರೆ ಎಜುಕೇಶನ್ ಆಗಿರ್ಬೋದು, ನಮ್ಮ ಸಂಸಾರಿಕವಾದಂತಹ ಎಲ್ಲ ಕೊಟ್ಟಿರುವಂತದ್ದು ನನಗೆ ಗೋಮಾತೆ. ಯಾಕಂದ್ರೆ ನನ್ನ ಚಿಕ್ಕ ವಯಸ್ಸಿಂದ ನಾನು ಹಸುಗಳ ಜೊತೆನೆ ನಾನು ಬೆಳೆದವನು. ಹಸುವಿನ ಹಾಲು ತುಪ್ಪ ಅದನ್ನ ತಿಂದು ಆ ಹಾಲನ್ನ ಮಾರೇ ನಾವು ನಮ್ಮ ಜೀವನವನ್ನ ಸಾಗಿಸುವಂತಹ ಒಂದು ಕುಟುಂಬ ನಮ್ಮ ಕುಟುಂಬ. ಅದಕ್ಕೋಸ್ಕರ ಆ ಋಣ ನನ್ನ ಮೇಲಿದೆ ಅಥವಾ ನಮ್ಮೆಲ್ಲರ ಮೇಲಿದೆ ಅನ್ನುವಂತಹ ಒಂದು ದೃಷ್ಟಿಯಿಂದ ಒಂದು ಗೋಶಾಲೆಯನ್ನ ಮಾಡ್ಬೇಕು ಅಂತ ಒಂದು ಸಂಕಲ್ಪವನ್ನ ತೆಗೆದುಕೊಂಡಿದ್ದೀನಿ. ನನಗೆ ಮುಂಚೆ ಇದ್ದಂತಹ ಒಂದು ಪರಿಕಲ್ಪನೆ ಏನು ಅಂತ ಅಂದ್ರೆ, ಗೋಶಾಲೆ ಅಂತ ಅಂದ್ರೆ ಎಲ್ಲರೂ ಕೂಡ ಹಸುಗಳನ್ನ ತಗೊಂತಾರೆ, ಹಸುಗಳನ್ನ ಅಂದ್ರೆ ಹಾಲು ಕೊಡುವಂತ ಹಸುಗಳನ್ನ ತಗೊಂತಾರೆ, ಹಸುಗಳನ್ನ ಹಾಲನ್ನ ಸಂಗ್ರಹಿಸ್ತಾರೆ, ಅದನ್ನ ವ್ಯಾಪಾರ ಮಾರಾಟ ರೂಪದಲ್ಲಿ, ಕಮರ್ಷಿಯಲ್ ರೂಪದಲ್ಲಿ ಅದನ್ನ ಮಾಡ್ತಾ ಹೋಗ್ತಾರೆ. ಆದ್ರೆ ನನ್ನದು ಸ್ವಲ್ಪ ವಿಭಿನ್ನವಾದಂತಹ ಒಂದು ಪ್ರಯತ್ನ ಅಥವಾ ಮಾಡ್ಬೇಕು ಅಂತ ಅನ್ಕೊಂಡಿರುವಂತದ್ದು. ಯಾವ ರೀತಿ ಅಂತ ಅಂದ್ರೆ, ಸಾಮಾನ್ಯವಾಗಿ ನಾವು ಮನುಷ್ಯರು ಎಷ್ಟು ಕೆಟ್ಟವರು ಅಂತ ಅಂದ್ರೆ, ಹಸುವಿನಲ್ಲಿ ಬಂದಂತಹ ಹಾಲನ್ನು ನಾವು ಸ್ವೀಕಾರ ಮಾಡ್ತೀವಿ. ಆ ನಂತರದಲ್ಲಿ ಏನ್ ಮಾಡ್ತೀವಿ ನಾವು, ಹಸು ಮತ್ತೆ ಹಾಲನ್ನ ಕೊಡೋದಿಲ್ಲ, ಅದಕ್ಕೆ ವಯಸ್ಸಾಯ್ತು ಅಂದಾಗ ನಾವು ಅದನ್ನ ತಗೊಂಡೋಗಿ ಮಾರಾಟ ಮಾಡ್ಬಿಡ್ತೀವಿ ಅಥವಾ ಮಾಂಸಕ್ಕೆ ಅದನ್ನ ನಾವು ಬಳಸ್ಕೊಂಡ್ಬಿಡ್ತೀವಿ. ಆದ್ರೆ ಆ ರೀತಿ ಮಾಡಬಾರ್ದು. ಯಾಕೆಂದ್ರೆ ಅದಕ್ಕೂ ಕೂಡ ಬದುಕುವಂತಹ ಒಂದು ಹಕ್ಕಿದೆ. ಎಲ್ಲಾ ಪ್ರಾಣಿಗಳು ಕೂಡ ಬದುಕುವಂತಹ ಹಕ್ಕಿದೆ. ಇವತ್ತು ಏನಾದ್ರೂ ಒಂದು ಗಂಡು ಅಂದ್ರೆ ಓರಿ ಏನಾದ್ರೂ ಜನ್ಮವನ್ನ ಕೊಡ್ತು ಅಂತ ಅಂದ್ರೆ ನಾವೇನ್ ಮಾಡ್ತೀವಿ, ಅದನ್ನ ಮತ್ತೆ ನಾವು ದವಾನೆ ಖಾನೆಗೆ, ಅಂದ್ರೆ ಈ ಮುಸ್ಲಿಮ್ಸ್ ಅಂತ ಏನ್ ಮಾಡ್ತಾರೆ ಅದಕ್ಕೆ ನಾವು ಅದನ್ನ ಕೊಟ್ಬಿಡ್ತೀವಿ. ಅಂದ್ರೆ ಎಷ್ಟು ಸ್ವಾರ್ಥಿಗಳು ನೋಡಿ. ನಮ್ಮ ಹೆತ್ತ ತಾಯಿ ನಮಗೆ 1 ವರ್ಷ ಹಾಲನ್ನು ಉಳಿಸ್ತಾಳೆ, ತದನಂತರದಲ್ಲಿ ನಾವು ಹೆಂಗೋ ಬೆಳ್ಕೊಂತ ಹೋಗ್ತೀವಿ. ಆದ್ರೆ ಗೋಮಾತೆ ಅನ್ನೋಳು ಪ್ರತಿದಿನ ನಾವು ಬೆಳಿಗ್ಗೆ ಎದ್ದ ತಕ್ಷಣ ನಾವು ಮಾಡುವಂತ ಕೆಲಸ ಏನಂತ ಅಂತಂದ್ರೆ, ನಾವು ಕಾಫಿ ಕುಡಿತೀವಿ, ಅದಕ್ಕೆ ಹಾಲನ್ನ ಬಳಸ್ತೀವಿ. ನಮ್ಮ ಊಟ ಮೊಸರನ್ನ ತಿಂದಲೇ ಅದು ಸಂಪೂರ್ಣ ಆಗೋದಿಲ್ಲ. ಪ್ರತಿ ದಿನವೂ ಕೂಡ ನಾವು ಗೋವಿನ ಹಾಲು ಅಂದ್ರೆ ಗೋಮಾತೆಯ ಹಾಲನ್ನೇ ಸ್ವೀಕಾರ ಮಾಡಿ, ಒಂದು ಮಗುವಿಂದ ಹಿಡ್ಕೊಂಡು ವಯೋವೃದ್ಧರ ತನಕನೂ ಕೂಡ ನಾವು ಆ ಗೋಮಾತೆಯ ಹಾಲನ್ನೇ ಸ್ವೀಕಾರ ಮಾಡಿ, ಅಂದ್ರೆ ಆ ಮಾತೆಯ ಹಾಲನ್ನೇ ಸ್ವೀಕಾರ ಮಾಡಿ ನಾವು ಬೆಳೀತಾ ಇದ್ದೀವಿ. ಸೊ ಆ ಒಂದು ದೃಷ್ಟಿಯಿಂದ ನನಗೆ ಆಲೋಚನೆ ಏನ್ ಬಂತು ಅಂತಂದ್ರೆ, ಯಾರ್ಯಾರು ಈ ಮುದಿ ಹಸುಗಳನ್ನ ಅಥವಾ ಹ್ಯಾಂಡಿಕ್ಯಾಪ್ಟ್ ಅಥವಾ ರೋಗವಿರುವಂತಹ ಹಸುಗಳನ್ನ ಯಾರ್ಯಾರು ಇಟ್ಕೊಂಡಿರ್ತಾರೆ ಅಥವಾ ತಂದೊಂಡಿಗೆ ಅದನ್ನ ಮುಸ್ಲಿಮ್ಸ್ ಅವ್ರಿಗೆ ಕೊಟ್ಟು ಮಾಂಸಕ್ಕೆ ಅದನ್ನ ಬಳಸ್ಬೇಕು ಅಂತ ಯಾರು ಮಾಡ್ಕೊಂಡಿರ್ತಾರೆ, ಅಂಥವರು ಆ ಹಸುಗಳನ್ನ ನಮ್ಮ ಗೋಶಾಲೆಗೆ ಅದನ್ನ ತೆಗೆದುಕೊಂಡು ಕೊಟ್ರೆ ನಾವು ಅದರ ಹಾರೈಕೆಯನ್ನ ಮಾಡ್ತೀವಿ ಅನ್ನುವಂತಹ ಒಂದು ಯೋಜನೆ ನನಗೆ ಬಹಳ 1 ವರ್ಷಗಳ ಮುಂಚೆನೆ ಅದು ನನಗೆ ಬಂದಿತ್ತು. ನಾನು ಯಾರಿಗೂ ಕೂಡ ಪಬ್ಲಿಕ್ ಅಲ್ಲಿ ಹೇಳ್ಕೊಂಡಿರಲ್ಲ, ಇವತ್ತೇ ನಾನು ಅದನ್ನ ಮೊದಲೇ ಬಾರಿಗೆ ಹೇಳ್ತಾ ಇರುವಂತದ್ದು. ಯಾರಾದ್ರೂ ಈ ತರ ಒಂದು ಹಸುಗಳನ್ನ ನಿಮ್ಗೆ ಕಂಡು ಬಂದಲ್ಲಿ ದಯವಿಟ್ಟು ನೀವು ನಮ್ಮನ್ನ ಸಂಪರ್ಕ ಮಾಡಿದ್ರೆ, ನಮ್ಮ ಒಂದು ತೋಟ ಇದೆ, ನಮ್ಮದೇ ಒಂದು ತೋಟ ಇದೆ. ಆ ತೋಟದಲ್ಲಿ ಈಗ ಒಂದು ಗೋಶಾಲೆ ಆಗ್ತಾ ಇದೆ, ಅಂದ್ರೆ ಅದು ಸ್ಟಾರ್ಟ್ ಆಗಿದೆ. ಅಂದ್ರೆ ಅದರ ಒಂದು ನಿರ್ಮಾಣದ ಕಾರ್ಯ ನಮ್ಗೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅಲ್ಲಿ ಹಸುಗಳನ್ನ ನಾವು ನೋಡ್ಕೊಂತೀವಿ ಅಂದ್ರೆ ಅದಕ್ಕೆ ಬೇಕಾದಂತ ಶುಶ್ರೂಷೆಯನ್ನ, ಮೇವನ್ನ, ಹುಲ್ಲನ್ನ ಎಲ್ಲವನ್ನೂ ಕೂಡ ಒದಗಿಸಿ, ಅದು ಸಾಯೋ ತನಕನೂ ಕೂಡ ನಮ್ಮ ಜೊತೆನೆ ಇರೋ ತರ ನೋಡ್ಕೊಂಡು, ಹೇಗೆ ಒಬ್ಬ ಮನುಷ್ಯ ಸತ್ತಾಗ ಅವನ ಅಂತ್ಯ ಸಂಸ್ಕಾರ ಹೇಗೆ ಕ್ರಮಬದ್ಧವಾಗಿ ಶಾಸ್ತ್ರೋತ್ತರವಾಗಿ ಮಾಡ್ತೀವೋ, ಅದೇ ತರ ಪ್ರತಿಯೊಂದು ಹಸು ವಯೋವೃದ್ಧವಾಗಿ ಸತ್ತರೆ ಅದಕ್ಕೆ ಅದೇ ರೀತಿ ನಾವು
ಒಂದು ಎಲ್ಲ ಅಂತಿಮ ಕಾರ್ಯಗಳನ್ನ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಒಂದು ಆಲೋಚನೆ ಬಂದಿದೆ. ಸೊ ನಿಮಗೆ ಕಂಡಂತಹ ಯಾವ್ದಾದ್ರು ಹಸುಗಳು ಅಂದ್ರೆ ವಯಸ್ಸಾಗಿದೆ, ಅದು ತಗೊಂಡೋಗಿ ಮಾಂಸಕ್ಕೆ ಕೊಡ್ತಾರೆ ಅಥವಾ ಅದನ್ನ ಎಲ್ಲೋ ಬೇಗ ಬಿಟ್ಬಿಡ್ತಾರೆ ಅಥವಾ ದಾರಿಯಲ್ಲಿ ಅಂತ ಹಸುಗಳು ಕಾಣುತ್ತೆ ಅಂದ್ರೆ ದಯವಿಟ್ಟು ನೀವು ನಮ್ಮನ್ನ ಸಂಪರ್ಕ ಮಾಡಿದ್ರೆ ಆ ಹಸುಗಳನ್ನ ತೆಗೆದುಕೊಂಡು ಬಂದು ನಾವು ನಮ್ಮ ಗೋಶಾಲೆಯಲ್ಲಿ ಅದನ್ನ ನೋಡ್ಕೊಂಡು ಅದಕ್ಕೆ ಬೇಕಾದಂತಹ ಊಟ ಉಪಚಾರಗಳನ್ನ ಆ ಅದನ್ನ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ. ಇದು ನನ್ನ ಒಂದು ವರ್ಷದ ಮುಂಚಿನ ಒಂದು ಆಲೋಚನೆ ಆಗಿತ್ತು. ಈ ಒಂದು ಆಲೋಚನೆ ಕೃಷ್ಣನಿಗೆ ಅರ್ಥ ಆಯ್ತು ಅನ್ನೋ ಗೊತ್ತಿಲ್ಲ. ಒಬ್ರು ಗುರುರಾಜ್ ಆಚಾರ್ ಅಂತ ಚೆನ್ನೈನಲ್ಲಿ ಒಬ್ರು ಇದ್ದಾರೆ. ಅವರ ಪರಿಚಯ ನನಗೆ ಇರ್ಲೇ ಇರ್ಲಿಲ್ಲ. ಯಾರೋ ಒಬ್ರು US ಅಲ್ಲಿ ಶ್ರೀಧರ್ ಮಹೋದಯ ಅಂತ ಇದ್ದಾರೆ. ಅವರ ಒಂದು ಮುಖಾಂತರ ನನಗೆ ಗುರುರಾಜ್ ಆಚಾರ್ ಅನ್ನೋರು ಪರಿಚಯ ಆದ್ರು. ಗುರುರಾಜ್ ಆಚಾರ್ ಅವ್ರ ಕಾರ್ಯ ಏನು ಅಂತ ಅಂದ್ರೆ ಅವರು ಹೋಮ ಯಜ್ಞಗಳನ್ನ ಮಾಡ್ತಾ ಇರ್ತಾರೆ. ಅವರು ಹೋಮ ಯಜ್ಞಗಳನ್ನ ಮಾಡಿದಾಗ ಅವ್ರಿಗೆ ಗೋದಾನಗಳು ಬರ್ತಾ ಹೋಗ್ತಾ ಅವ್ರು ಚೆನ್ನೈನ ಒಂದು ಮುಖ್ಯ ಸಿಟಿನಲ್ಲಿ ಅವ್ರು ಇರೋದ್ರಿಂದ ಅವರು ಆ ಹಸುಗಳನ್ನ ಸಾಕೊಳ್ಳೋದಕ್ಕಾಗಲ್ಲ. ಶಾಸ್ತ್ರ ಏನ್ ಹೇಳತ್ತೆ ಅಂತಂದ್ರೆ ಯಾವುದೇ ದಾನ ರೂಪವಾಗಿ ಬಂದಂತಹ ವಸ್ತುವನ್ನ ಮಾರಾಟ ಮಾಡಬಾರ್ದು ಅಂತ. ಸೊ ಅವರಿಗೆ ಹಸು ದಾನವಾಗಿ ಬಂದಾಗ ಹಸುವನ್ನ ಮಾರಾಟ ಮಾಡುವಂತಹ ಅಧಿಕಾರ ಕೂಡ ಅವ್ರಿಗೆ ಇರೋದಿಲ್ಲ. ಹಾಗಂತ ಸಾಕೊಳ್ಬೇಕು ಅಂತಾಗ ಅವರು ಸಿಟಿನಲ್ಲಿ ಇರೋದ್ರಿಂದ ಅದಕ್ಕೆ ಬೇಕಾದಂತಹ ಜಾಗ, ಅದಕ್ಕೆ ವ್ಯವಸ್ಥೆ ಎಲ್ಲವೂ ಕೂಡ ಬೇಕಾಗತ್ತೆ. ಸೊ ಅದು ಇಲ್ಲ ಅಂದಾಗ ಅವರು ಮತ್ತೆ ನನ್ನನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಆಗ ಅದಕ್ಕೆ ನಾನು ಆಯ್ತು ಅಂತ ನಾನು ಕೂಡ ಒಪ್ಪಿಗೆಯನ್ನ ಕೊಟ್ಟು ಈಗೊಂದು 30 ಹಸುಗಳನ್ನ ಅವರು ನಮ್ಮ ಗೋಶಾಲೆಗೆ ಕೊಡ್ಬೇಕು ಅಂತ ಅವರು ತೀರ್ಮಾನವನ್ನು ಮಾಡಿದ್ದಾರೆ. ಬರುವ ಜನವರಿ ಮಂತ್ ಅಲ್ಲಿ ಒಂದು 30 ಹಸುಗಳು ಒಂದು ಗೋಶಾಲೆಗೆ ಬಂದು ಸೇರ್ಕೊಂತಾ ಇದೆ. ಆ 30 ಹಸುಗಳಿಗೆ ಬೇಕಾದಂತಹ ಶೆಲ್ಟರ್ ಅಥವಾ ಗೂಡು ಏನಿದೆ ಅಥವಾ ಹುಲ್ಲಿನ ಅಥವಾ ಅದನ್ನ ನೋಡ್ಕೊಳ್ಳುವಂತಹ ವ್ಯವಸ್ಥೆ ಇವ್ಯಾವುದೂ ಕೂಡ ಹಾಲು ಕೊಡುವಂತಹ ವ್ಯವಸ್ಥೆಯಲ್ಲಿ ಯಾವ್ದು ಕಮರ್ಷಿಯಲ್ ಆಗಿ ನಾವು ಮಾಡ್ತಾ ಇಲ್ಲ. ಸಾಮಾನ್ಯವಾಗಿ ಗೋಶಾಲೆ ಅಂದಾಗ ಸೀಮೆ ಹಸುಗಳು ಅಥವಾ HF ಹಸುಗಳನ್ನ ತಗೊಂಡಿಟ್ಕೊಂತಾರೆ, ಹಾಲನ್ನ ಶೇಖರಣೆ ಮಾಡಿ ಅದನ್ನ ಡೈರಿಗೆ ಹಾಕಿ ಈ ರೀತಿ ಮಾಡುವಂತಹ ಕೆಲಸಗಳನ್ನ ಸಾಮಾನ್ಯವಾಗಿ ಎಲ್ಲರೂ ಕೂಡ ಮಾಡ್ತಾರೆ. ತಪ್ಪಲ್ಲ, ಅದು ಕೂಡ ಒಂದು ಇದೆ. ಆದ್ರೆ ವಿಶೇಷತೆ ಅಂತ ಏನಂತಂದ್ರೆ ಇಲ್ಲಿ ಎಲ್ಲಾ ರೀತಿಯ ಹಸುಗಳು, ಅದು ಗಂಡು ಆಗಿರ್ಬೋದು, ಹಾಲು ಕೊಡುವಂತಹ ಹಸುಗಳಾಗಿರ್ಬೋದು ಅಥವಾ ವಯಸ್ಸಾದ ಹಸುಗಳಾಗಿರ್ಬೋದು, ಮತ್ತೆ ಅದು ಫಲ ಕಚ್ಚದೆ ಇರುವಂತಹ ಹಸುಗಳಾಗಿರ್ಬೋದು, ಎಲ್ಲಾ ತರದ ಹಸುಗಳನ್ನ ಸಾಕುವಂತಹ ಒಂದು ದೊಡ್ಡ 5 ಎಕರೆಗಳ ಒಂದು ಜಾಗವನ್ನ ನಮ್ಮ ತಂದೆ ಸ್ವಯಾರ್ಜಿತವಾಗಿ ಸಂಪಾದನೆ ಮಾಡಿದಂತಹ ಜಾಗ ಏನಿದೆ ಆ ಜಾಗದಲ್ಲಿ ಒಂದು ಗೋಶಾಲೆಯನ್ನ ಮಾಡ್ಬೇಕು ಅಂತ ಒಂದು ಸಂಕಲ್ಪ ಆಗಿದೆ. ಈ ಒಂದು ವಿಚಾರವನ್ನ ನಿಮ್ಗೆ ತಿಳಿಸ್ಬೇಕಾಗಿತ್ತು. ಇಲ್ಲಿ ಯಾವುದೇ ರೀತಿಯಾದಂತಹ ಒತ್ತಡ ಆಗ್ಲಿ ಅಥವಾ ಏನೂ ಇಲ್ಲ. ನಿಮಗೆ ಏನಾದ್ರೂ ಈ ಒಂದು ಗೋಶಾಲೆಗೆ ಈ ಪ್ರಾಜೆಕ್ಟ್ಗೆ ಮಾಡ್ಬೇಕು ಅಂತ ನಿಮಗೆ ಏನಾದ್ರೂ ಇಷ್ಟ ಇದ್ದಲ್ಲಿ ಈ ಕ್ಲಾಸ್ ಆದ್ಮೇಲೆ ಒಂದು ಫ್ಲೈಯರ್ ಅನ್ನ ನಾನು ಕಳಿಸ್ತಾ ಹೋಗ್ತೀನಿ. ಅದು ಗುರುರಾಜ್ ಆಚಾರ್ ಅವ್ರಿಗಾಗಿರ್ಬೋದು ಅಥವಾ ನನ್ನ ಮೊಬೈಲ್ ನಂಬರ್ಗಾಗಿರ್ಬೋದು, ಯಾರಿಗಾದ್ರೂ ನಿಮ್ಮ ಹಣವನ್ನ ಕೊಟ್ರೆ ವಯಸ್ಸಾದಂತಹ ಎಲ್ಲ ಗೋಮಾತೆಯ ಒಂದು ಹಸುಗಳನ್ನ 30-40 ಹಸುಗಳು ಬಂದು ಜನವರಿನಲ್ಲಿ ಸೇರ್ಕೊಳ್ಳುತ್ತೆ. ಹಸುಗಳಿಗೆ ಲಾಲನೆ ಪಾಲನೆಗಳನ್ನ ಆಶ್ರಯವನ್ನು ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಕಾರ್ಯ ನಡೀತಾ ಇದೆ. ಇದಕ್ಕೆ ಗೀತಾಮೃತಂ ಅನ್ನುವಂತಹ ನಮ್ಮ ತಂಡ ಏನಿದೆ ಅದು ಕೂಡ ಸಾಕ್ಷಿ ಆಗ್ಬೇಕು ಅನ್ನೋದು ನನ್ನ ಇದು. ಯಾವುದೇ ರೀತಿಯ ಒಂದು ಒತ್ತಡ ಅಥವಾ ಕಂಪಲ್ಷನ್ ಇಲ್ಲ. ನಿಮ್ಗೆ ಇಷ್ಟ ಇದ್ದು ಮಾಡಬೇಕು ಅಂದಾಗ ಮಾತ್ರನೇ ನೀವು ಮಾಡಿ ಇದನ್ನು ಕೊಡ್ಲೇಬೇಕು ಅಂತ ಯಾವುದೂ ಇಲ್ಲ. ನೀವು ಕೊಟ್ಟಂತಹ ₹1 ₹100 ಕೂಡ ಆ ಗೋಶಾಲೆಯ ಒಂದು ಕೆಲಸಕ್ಕೆ ಉಪಯೋಗ ಆಗುತ್ತೆ. ಸೊ ಇಷ್ಟನ್ನು ಹೇಳ್ಬೇಕಾಯ್ತು. ಯಾವ್ದಾದ್ರೂ ನಿಮ್ಮ ಹಳ್ಳಿಗಳಲ್ಲಿ ಅಥವಾ ನಗರಗಳಲ್ಲಿ ಯಾವ್ದಾದ್ರೂ ಕೈ ಕಾಲು ಮುರ್ಕೊಂಡು ಅಥವಾ ಅಸಹಾಯಕತೆಯಿಂದ ರೋಗದಿಂದ ಇರುವಂತಹ ಹಸುಗಳ ನಿಮ್ಮ ಒಂದು ವ್ಯಾಪ್ತಿಗೆ ಬಂದಲ್ಲಿ ದಯವಿಟ್ಟು ನನ್ನ ಸಂಪರ್ಕ ಮಾಡಿದ್ರೆ ನಾವೇ ಒಂದು ವೆಚ್ಚವನ್ನ ಇಟ್ಕೊಂಡು ಹಸುಗಳನ್ನ ತೆಗೆದುಕೊಂಡು ಬಂದು ನಮ್ಮ ಗೋಶಾಲೆಯಲ್ಲಿ ಅದಕ್ಕೆ ಬೇಕಾದಂತಹ ಎಲ್ಲಾ ಚಿಕಿತ್ಸೆಯನ್ನ ಮಾಡಿ ಅದು ಇರುವ ತನಕ ನಾವು ಅದನ್ನ ಜವಾಬ್ದಾರಿಯನ್ನ ನಾವು ವಹಿಸ್ಕೊಂತಾ ಇದ್ದೀವಿ. ಇದೊಂದು ವಿಚಾರವನ್ನ ನಿಮ್ಗೆ ಹೇಳ್ಬೇಕಾಗಿತ್ತು. ನಾನು ಮೊನ್ನೆ ಹೋದಂತಹ ಉಡುಪಿನಲ್ಲೇ ಇದನ್ನ ಹೇಳೋಣ ಅನ್ಕೊಂಡೆ, ಆದ್ರೆ ಒಂದು ದೊಡ್ಡ ವೇದಿಕೆಯಲ್ಲೇ ಹೇಳೋಣ ಅನ್ಕೊಂಡು ಸುಮ್ಮನಾಗಿದ್ದೆ. ಶಾಂತಿ ಮಂತ್ರನ ಹೇಳಿ ಒಂದು ಸ್ವಂತ ಖರ್ಚಲ್ಲೇ ಅವರು ಈ ಕೆಲಸವನ್ನ ಮಾಡ್ತಾ ಬರ್ತಿದ್ದಾರೆ. ಇವತ್ತು ತುಂಬಾ ಧೈರ್ಯ ಮಾಡಿ ನಿಮ್ ಮುಂದೆ ಹೇಳ್ತಿರೋದು. ಯಾರು ತಪ್ಪಾಗಿ ಅರ್ಥ ಮಾಡ್ಕೊಳ್ಬಾರ್ದಲ್ಲ, ಕಮರ್ಷಿಯಲ್ಗೋಸ್ಕರ ಮಾಡ್ತಿದ್ದಾರೆ ಅಂತ ಎಲ್ಲಿ ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೋ ಅನ್ನೋ ಕಾರಣಕ್ಕೆ ಇಷ್ಟು ದಿನ ಯಾರತ್ರನೂ ಅವ್ರು ಹೇಳ್ಕೊಂಡಿಲ್ಲ. ಅವ್ರ ಸ್ವಂತದ್ದೇ ಖರ್ಚಲ್ಲಿ ಎಲ್ಲವನ್ನ ನಿಭಾಯಿಸ್ಕೊಂಡ್ ಬರ್ತಿದ್ದಾರೆ. ಇವತ್ತಿನ ದಿನಾನೇ ಅವರು ಪ್ರಸ್ತಾಪ ಮಾಡ್ತಿರೋದು ಈ ವಿಚಾರವನ್ನ.
ಎಲ್ಲಿದೆ ಮಹೋದಯ ಗೋಶಾಲೆ? ನೆಲಮಂಗಲ ಹತ್ರ ಅರಿಶಿನ ಕುಂಟೆ ಅಂತ ಒಂದು ಜಾಗ, ಅಲ್ಲಿ ಒಂದು 5 ಎಕರೆ ಅಡಿಕೆ ತೋಟ ನಮ್ಮ ತಂದೆ ಸಂಪಾದನೆ ಮಾಡಿದ್ದಾರೆ. ಅದರಲ್ಲಿ ಒಂದು 3 ಎಕರೆ ಜಾಗದಲ್ಲಿ ಒಂದು ಗೋಶಾಲೆಯನ್ನ ಮಾಡ್ಬೇಕು ಅಂತ. ತುಂಬಾ ಒಳ್ಳೆ ಕೆಲ್ಸ ಇವ್ರೆ. ನಮ್ ಕೈಲಾಗಿದೆ. ಆಶೀರ್ವಾದ ಗಿರಿಜಾ. ನಮ್ದು ಅಳಿಲ್ ಸೇವೆ ಮಾಡದ್ ಭಕ್ತಿ ಹಂಗೆ ಸ್ವಲ್ಪ ನಮ್ ಕೈಲಾಗಿದ್ದು ನಾವು ಖಂಡಿತ ಮಾಡ್ತೀವಿ.